ಜಗತ್ತಿನ ನಾಥ, ಇಡೀ ಜಗತ್ತಿನ ಒಡೆಯ. ಹಾಗೆ ಕೃಷ್ಣ ವಿಶ್ವರೂಪವನ್ನು ತೋರಿಸಿದಾಗ ಇಡೀ ಜಗತ್ತನ್ನು ತೋರಿಸಿದ್ದಾನೆ. ಅವನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಸಿ ಅವನನ್ನು ನೀಲಮಾಧವನ ಹತ್ರ ಕಾಡಿನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಸಮುದ್ರದಲ್ಲಿ ತೇಲ್ತಾ ತೇಲ್ತಾ ಒಂದು ಮರದ ದಿಂಬು ಬರ್ತದೆ. ಅದು ಏನು ಮರದ ದಿಂಬು ಅಂದರೆ ಸಾಕ್ಷಾತ್ ಕ್ಷೀರಸಾಗರದಿಂದ ವಿಷ್ಣು ಕಳಿಸಿದಂತಹ ಕಲ್ಪವೃಕ್ಷ ಅಂತ. ದ್ವಾರವನ್ನು ಓಪನ್ ಮಾಡಿ ಬಾಗಿಲನ್ನು ತೆರೆದು ನೋಡಿದ್ರೆ ತಕ್ಷಣ ಆ ವಿಶ್ವಕರ್ಮ ಶಿಲ್ಪಿ ಮಾಯ ಆಗ್ಬಿಟ್ಟ. ಆಗ ಜಗನ್ನಾಥ, ಬಲದೇವ, ಸುಭದ್ರ ಮೂರು ಅಪೂರ್ಣವಾದಂತಹ ತರದಂಥ ವಿಗ್ರಹಗಳು ಅಲ್ಲಿ ನಿಂತಿದ್ದಾವೆ. ಪುರಿ ಜಗನ್ನಾಥ ಮಂದಿರದಲ್ಲಿ ಕೃಷ್ಣನ ಹೃದಯ ಈಗಲೂ ಇದೆ, ಕೃಷ್ಣನ ಹೃದಯ ಅಂತೆಲ್ಲ ಮಾತಾಡ್ತಾರೆ. ತಾವ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ, ನಿಜಾನ ಇದು ಅಂತ? ಮಧ್ಯರಾತ್ರಿಯಲ್ಲಿ ಸಂಪೂರ್ಣ ಕತ್ತಲಿರುವಂತಹ ಸಂದರ್ಭದಲ್ಲಿ ಯಾರೂ ನೋಡದೇ ಇರುವಾಗ ಒಂದಷ್ಟು ಸಿಲೆಕ್ಟೆಡ್ ದೈತಪತಿಗಳು, ಪೂಜಾರಿಗಳು ಏನೂ ಕಾಣದೇ ಇರೋ ಆ ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಜಗವಂತಾತನ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂತಹ ಒಂದು ಪದ್ಧತಿಯನ್ನು ಅವರು ಇಟ್ಕೊಂಡಿದ್ದಾರೆ. ಅದಕ್ಕೆ ಬ್ರಹ್ಮ ಪದಾರ್ಥವನ್ನು ಈ ವಿಗ್ರಹದಿಂದ ಆ ವಿಗ್ರಹಕ್ಕೆ ಸ್ಥಳಾಂತರ ಮಾಡ್ತಾರೆ. ಪುರಿ ಜಗನ್ನಾಥ ಮಂದಿರದಲ್ಲಿ ಅಡುಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೇನೆ ಅಲ್ಲಿ ಪ್ರಸಾದವನ್ನ 7 ಮಡಿಕೆ ಮೇಲೆ ಮಾಡ್ತಾರೆ. ಮೇಲ್ಗಡೆ ಮಡಿಕೆ ಅಡುಗೆ ಮೊದಲು ಬೇಯುತ್ತೆ ಅಂತ ಹೇಳ್ತಾರೆ. ಪ್ರತಿ ದಿವಸವೂ ಅದನ್ನು ಚೇಂಜ್ ಮಾಡಬೇಕು. ಆ 214 ಅಡಿ ಎತ್ತರದ ಗೋಪುರವನ್ನು ಹತ್ತಬೇಕು. ಮಳೆ ಬರಲಿ, ಗಾಳಿ ಬರಲಿ, ಬಿರುಗಾಳಿ ಬರಲಿ, ಅದನ್ನು ನಿಲ್ಲಿಸೋದಿಲ್ಲ ಅವರು. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್. ಇದು ಹರಟೆ ವಿತ್ ಹಂಸ. ಜಗನ್ನಾಥ ರಥಯಾತ್ರೆಯ ಸಮಯ ಇದು. ಇಡೀ ಭಾರತದಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಜಗನ್ನಾಥನ ರಥಯಾತ್ರೆಯನ್ನ ಬಹಳನೇ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ. ಜಗನ್ನಾಥ ರಥಯಾತ್ರೆಯ ಇತಿಹಾಸ ಏನು, ಪುರಿ ಜಗನ್ನಾಥ ದೇವಸ್ಥಾನದ ಇತಿಹಾಸ ಏನು, ಈ ಎಲ್ಲಾ ವಿಚಾರಗಳನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಎಲ್ಲ ನಮಗ್ ತಿಳಿಸ್ಕೊಡೋದಕ್ಕೆ ವಿಶೇಷವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಗುಣಾಕರ ರಾಮಪ್ರಭು, ಇಸ್ಕಾನ್ ಮಂಗಳೂರಿನ ಅಧ್ಯಕ್ಷರು ನಮ್ ಜೊತೆನಲ್ಲಿದ್ದಾರೆ. ನಮಸ್ತೆ ಪ್ರಭು. ಹರೇ ಕೃಷ್ಣ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಜೈ ಜಗನ್ನಾಥ್, ಜೈ ಶ್ರೀ ಕೃಷ್ಣ ಅಂತ ನಮ್ಮ ಮಾತುಕತೆ ಇವತ್ತು ಶುರು ಮಾಡಬೇಕು. ಹೌದು. ನಮ್ಮ ಪುರಿ ಜಗನ್ನಾಥನ ಇತಿಹಾಸದ ಬಗ್ಗೆ ಹಾಗೇನೆ ರಥಯಾತ್ರೆ ಬಗ್ಗೆ ತಮ್ಮ ಹತ್ರ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಅಂತ ಕುತೂಹಲ ಇವತ್ತು. ದಯಮಾಡಿ ತಿಳಿಸ್ಕೊಡ್ಬೇಕು. ಖಂಡಿತ. ಜಗನ್ನಾಥ ದೇವಸ್ಥಾನ 4 ಧಾಮ್ಗಳಲ್ಲಿ ಒಂದು ಯಾಕೆ ಅಂತ ನನ್ನ ಮೊದಲ ಪ್ರಶ್ನೆ. ಚತುರ್ಧಾಮಗಳು ಅಂದರೆ ಉತ್ತರದಲ್ಲಿ ಬದ್ರಿ, ದಕ್ಷಿಣದಲ್ಲಿ ರಾಮೇಶ್ವರ, ಹಾಗೂ ಪೂರ್ವದಲ್ಲಿ ದ್ವಾರಕೆ, ಪಶ್ಚಿಮದಲ್ಲಿ ದ್ವಾರಕೆ, ಪೂರ್ವದಲ್ಲಿ ಜಗನ್ನಾಥ. ಇದು 4 ಚತುರ್ಧಾಮಗಳು ಮನುಷ್ಯನಿಗೆ ಮೋಕ್ಷವನ್ನು ಕೊಡುವಂತಹ ಜಾಗಗಳು. ಇಲ್ಲಿ ಶಂಕರಾಚಾರ್ಯ ಕಾಲದಿಂದ, ಆದಿಶಂಕರಾಚಾರ್ಯರ ಕಾಲದಿಂದ ಈ ಜಾಗಗಳಿಗೆ ನಾವು ಯಾತ್ರೆ ಹೋಗೋದು ತುಂಬ ಪ್ರಸಿದ್ಧಿ. ಅದರಲ್ಲೂ ಜಗನ್ನಾಥಪುರಿನಲ್ಲಿ ಇದು ಐತಿಹಾಸಿಕವಾಗಿ, ಪೌರಾಣಿಕವಾಗಿ ಅತ್ಯಂತ ಪ್ರಸಿದ್ಧವಾದಂತಹ ಕ್ಷೇತ್ರ. ಸ್ಕಾಂದ ಪುರಾಣದಲ್ಲಿ, ಬ್ರಹ್ಮ ಪುರಾಣದಲ್ಲಿ ಎಲ್ಲ ಜಗನ್ನಾಥನ ಅಲ್ಲಿ ಇರುವಿಕೆಯ ಬಗ್ಗೆ, ಪುರಿನಲ್ಲಿ ಇರುವಿಕೆಯ ಬಗ್ಗೆ ಉಲ್ಲೇಖ ಇದೆ. ಹಾಗಾಗಿ ಈ ಜಗನ್ನಾಥಪುರಿ ಅನ್ನೋದು 4 ಧಾಮಗಳಲ್ಲಿ ಅತ್ಯಂತ ಪವಿತ್ರವಾದ ಧಾಮ ಅಂತಲೂ ಕರೀತಾರೆ. ಕೃಷ್ಣನನ್ನ ಜಗನ್ನಾಥ ಅಂತ ಯಾಕೆ ಕರೀತಾರೆ? ತುಂಬ ಒಳ್ಳೆಯ ಪ್ರಶ್ನೆ. ಜಗತ್ತಿನ ನಾಥ, ಇಡೀ ಜಗತ್ತಿನ ಒಡೆಯ. ಹಾಗೆ ಕೃಷ್ಣ ವಿಶ್ವರೂಪವನ್ನು ತೋರಿಸಿದಾಗ ಇಡೀ ಜಗತ್ತನ್ನು ತೋರಿಸಿದ್ದಾನೆ. ಇಡೀ ಜಗತ್ತಿಗೆ ನಾಥ ಯಾರು? ಅಹಂ ಸರ್ವಸ್ಯ ಪ್ರಭವೋ ಮತ್ತಸ್ಸರ್ವಂ ಪ್ರವರ್ತತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನಂದಲೇ ಇಡೀ ಸೃಷ್ಟಿಯಾಗಿದೆ. ಹಾಗಾಗಿ ಸಕಲ ಚರಾಚರಗಳ ಸೃಷ್ಟಿಯನ್ನ ಮಾಡಿದಂತಹ ಭಗವಂತ ಆತನೇ ಇಡೀ ಲೋಕದ ಒಡೆಯನಾದ್ದರಿಂದ ಆತನನ್ನು ನಾವು ಜಗನ್ನಾಥ ಅಂತ ಕರಿತೇವೆ. ಕೃಷ್ಣ ಜಗನ್ನಾಥನಾಗಿ ಆ ಕ್ಷೇತ್ರದಲ್ಲಿ ನೆಲೆಸಿದ್ದು ಯಾಕೆ ಅಂತ? ಅದಕ್ಕೆ ಈ ಒಂದು ಪ್ರಶ್ನೆಗೆ ತುಂಬ ಐತಿಹಾಸಿಕವಾದ ಹಾಗೂ ಪೌರಾಣಿಕವಾದ ಉತ್ತರ ಇದೆ. ಆ ಕ್ಷೇತ್ರದಲ್ಲಿ ಯಾಕೆ ನೆಲೆಸಿದ ಅಂದರೆ, ದೇವರು ಭಗವಂತ ಎಲ್ಲ ಲೀಲೆಗಳನ್ನು ತನ್ನ ಭಕ್ತರಿಗೋಸ್ಕರ ಮಾಡ್ತಾನಂತೆ. ಭಕ್ತರ ಉದ್ಧಾರಕ್ಕಾಗಿ ಹಾಗೂ ಪತಿತರ ಪಾವನಕ್ಕಾಗಿ ಭಗವಂತ ಬೇರೆ ಬೇರೆ ಲೀಲೆಗಳನ್ನು ಮಾಡ್ತಾನೆ. ಹಿಂದಿನ ಕಾಲದಲ್ಲಿ, ಕೃತಯುಗದ ಕಾಲದಲ್ಲಿ ಇಂದ್ರದ್ಯುಮ್ನ ಮಹಾರಾಜ ಅಂತ ಒಬ್ಬ ರಾಜ ಇದ್ದಂತೆ. ಅವನ ರಾಜಧಾನಿ ಅವಂತಿಪುರ ಅಂತ, ಅದು ಇವತ್ತಿನ ಜಗನ್ನಾಥಪುರಿಯ ಪಕ್ಕದಲ್ಲಿ. ಅವನು ಭಗವಂತನ ಶ್ರೇಷ್ಠ ಭಕ್ತ. ಅವನಿಗೆ ಅವನ ರಾಜ್ಯದಲ್ಲಿ ಎಲ್ಲ ಸುಖ ಸಮೃದ್ಧಿ ಇದ್ರೂ ಕೂಡ
ಪ್ರತಿಯೊಬ್ಬ ಪ್ರಜೆಗಳು ಅತ್ಯಂತ ಸಂತೋಷವಾಗಿದ್ದರೂ ಕೂಡ ಆತನಿಗೆ ಹೃದಯದ ಅಂತರಾಳದಲ್ಲಿ ಏನೋ ಒಂದು ಖಾಲಿ ಅಂತ ಅನ್ನಿಸ್ತಾ ಇತ್ತಂತೆ. ಅದೇನು ಅಂದರೆ, ಈ ಲೌಕಿಕ ಆನಂದದ ಜೊತೆ ನನಗೆ ಆಧ್ಯಾತ್ಮಿಕ ಆನಂದ ಸಿಗಬೇಕು, ಭಗವಂತನ ಜೊತೆ ಮುಖತಃ ನಾನು ಸೇವೆಯನ್ನ ಮಾಡಬೇಕು, ಭಗವಂತನ ಜೊತೆಗೆ ನಾನು ಇರಬೇಕು ಅನ್ನುವಂಥ ಆಸೆ. ಹಾಗೆ ಈ ಆಸೆಯನ್ನು ವ್ಯಕ್ತಪಡಿಸ್ತಾ, ಈ ಆಸೆಯನ್ನು ತನ್ನ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದಂತಹ ರಾಜನಿಗೆ ಒಂದು ದಿವಸ ಒಬ್ಬ ಯಾತ್ರಾರ್ಥಿ ಬಂದು ಭಗವಂತನ ಇರುವಿಕೆಯ ಬಗ್ಗೆ ಪಕ್ಕದಲ್ಲೇ ಒಂದು ನೀಲಾದ್ರಿ ಪರ್ವತ ಅಂತ ಪರ್ವತದಲ್ಲಿ ಭಗವಂತ ಹೇಗೆ ವಿಗ್ರಹ ರೂಪವಾಗಿ ನೀಲಮಾಧವನಾಗಿ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾನೆ ಅಂತ ಒಂದು ಕಥೆಯನ್ನು ಹೇಳ್ತಾನೆ. ಈ ವಿಷಯನ ತಿಳಿದ ತಕ್ಷಣ ಇಂದ್ರದ್ಯುಮ್ನ ಮಹಾರಾಜ, ಹಾಗಾದ್ರೆ ನನಗೆ ಹೇಗಾದ್ರೂ ಮಾಡಿ ನೀಲಮಾಧವನನ್ನ ನನ್ನ ಅವಂತಿಪುರಕ್ಕೆ ಕರ್ಕೊಂಡು ಬರಬೇಕು ಅಂತ ಅವನಿಗೆ ಇಚ್ಛೆ ಆಗ್ತದೆ. ತಕ್ಷಣ ತನ್ನ ರಾಜಗುರುಗಳು ಹಾಗೂ ಮಂತ್ರಿಗಳು ಆದಂತಹ ವಿದ್ಯಾಪತಿ ಅನ್ನುವಂತಹ ಮಂತ್ರಿಯನ್ನ ಕರೀತಾನೆ. ಕರೆದು ಹೇಳ್ತಾನೆ, ನೋಡಪ್ಪ, ಈಗಲೇ ಹೋಗಿ ಆ ನೀಲಮಾಧವ ಭಗವಂತ ಎಲ್ಲಿದ್ದಾನೆ ಅವನನ್ನು ನಾನು ಹುಡುಕಿಕೊಂಡು ಬರಬೇಕು ನೀನು, ಯಾಕೆಂದ್ರೆ ಭಗವಂತನು ಇಲ್ಲಿ ಬರಬೇಕು ಅಂದು ನನ್ನದು ಇಚ್ಛೆ ಅಂತ ಇಂದ್ರದ್ಯುಮ್ನ ಮಹಾರಾಜ ತನ್ನ ಮಂತ್ರಿಗೆ ಹೇಳಿದಾಗ ತಕ್ಷಣ ಮಂತ್ರಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹುಡುಕ್ತಾ 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 ನೀಲಾದ್ರಿ ಪರ್ವತ ಸಿಗ್ತದೆ ಅವನಿಗೆ. ಆದರೆ ನೀಲಾದ್ರಿ ಪರ್ವತಕ್ಕೆ ಹೋದ್ರೆ ಇನ್ನೂ ಭಗವಂತನ ಇಲ್ಲಿ ಅಂತ ಅವನಿಗೆ ಹೋಗ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಒಂದು ಬುಡಗಟ್ಟು ಜನಾಂಗ ಇರ್ತದೆ, ಸಬರರು ಅಂತ ಕರೀತಾರೆ ಅವರಿಗೆ. ಆ ಬುಡಗಟ್ಟು ಜನಾಂಗದವರು ಬಹಳ ಗೌಪ್ಯವಾಗಿ ನೀಲಮಾಧವನನ್ನ ಅಲ್ಲಿ ಆರಾಧಿಸ್ತಾ ಇರ್ತಾರೆ ಕಾಡಿನಲ್ಲಿ. ಇದನ್ನ ತಿಳ್ಕೊಂಡಂತಹ ವಿದ್ಯಾಪತಿ, ಹೇಗಾದ್ರೂ ಮಾಡಿ ನಾನು ಅದು ಎಲ್ಲಿ ದೇವರೆಲ್ಲಿದ್ದಾನೆ ಅಂತ ನಾನು ನೋಡಬೇಕು ಅಂತ ಹಠವಾಗಿ ಅವ್ರ ಜೊತೆ ಸೇರ್ಕೊಳ್ತಾನೆ. ಒಂದು ಉಪಾಯವನ್ನ ಮಾಡ್ತಾನೆ. ಆ ಬುಡಗಟ್ಟು ಜನಾಂಗದ ಒಬ್ಬ ಮುಖ್ಯಸ್ಥ, ಅವನ ಹೆಸರು ವಿಶ್ವವಾಸು ಅಂತ. ವಿಶ್ವವಾಸುವಿನ ಮಗಳನ್ನ ಮದುವೆ ಆಗ್ತಾನೆ. ಮದುವೆ ಆಗ್ಬಿಟ್ಟು ಅವರ ಕುಟುಂಬದ ಜೊತೆ ಸೇರಿಕೊಂಡು ಹೇಗೋ ಮಾಡಿ ಕೊನೆಗೂ ವಿಶ್ವವಾಸುವಿನನ್ನ ವಿಶ್ವಾಸವನ್ನ ಗಳಿಸಿ ನೀಲಮಾಧವನ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ವಿಶ್ವವಾಸು ಒಪ್ಕೊಳ್ತಾನೆ. ಆದ್ರೆ ಒಂದು ಕಂಡೀಷನ್, ಹೋಗುವಾಗ ನಿನ್ನ ಕಣ್ಣಿಗೆ ನಾವು ಬಟ್ಟೆಯನ್ನ ಕಟ್ತೇವೆ, ನೀವೆಲ್ಲಿ ಅಂತ ಗೊತ್ತಾಗಬಾರ್ದು ಅಂತ. ಅವನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಸಿ ಅವನನ್ನ ನೀಲಮಾಧವನ ಹತ್ರ ಕಾಡಿನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆದರೆ ವಿದ್ಯಾಪತಿ ಇದೆಲ್ಲ ಮಾಡಿದ್ದು ಒಂದು ಉದ್ದೇಶದಿಂದ, ರಾಜನ ಒಂದು ಆಜ್ಞೆ ಇದೆ. ಹಾಗಾಗಿ ಹೋಗುವಾಗ ಕೈನಲ್ಲಿ ಒಂದಷ್ಟು ಸಾಸಿವೆ ಕಾಳುಗಳನ್ನ ತಗೊಂಡು ಹೋಗ್ತಾನೆ. ಆ ಸಾಸಿವೆ ಕಾಳುಗಳನ್ನ ದಾರಿಯಲ್ಲೆಲ್ಲ ಬೀಳಿಸ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಅವನ ಕಣ್ಣಿಗೆ ಬಟ್ಟೆ ಕಟ್ಟಿದೆ, ಮತ್ತೆ ಹೋಗ್ಲಿಕ್ಕೆ ಗೊತ್ತಾಗ್ಬೇಕಲ್ಲ. ಹೌದು, ನೋಡ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ನೀಲಮಾಧವನನ್ನು ಅತ್ಯಂತ ಸುಂದರವಾದಂತಹ ಆ ಭಗವಂತ ಹೇಗೆ ಆ ಕಾಡಿನಲ್ಲಿ ಬುಡಗಟ್ಟು ಜನಾಂಗದ ಅವರ ಸೇವೆಯನ್ನು ಸ್ವೀಕರಿಸಿ ಅವರಿಗೆಲ್ಲ ಹರಿಸ್ತಾ ಇದ್ದಾನೆ ಅನ್ನೋದನ್ನ ಕಣ್ಣು ತುಂಬ ನೋಡಿ ಬಹಳ ಸಂತೋಷ ಪಡ್ತಾನೆ. ಹೇಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಯಾರು ಭಕ್ತಿಯಿಂದ ನನಗೆ ಏನನ್ನು ತಂದು ಕೊಟ್ಟರು ಕೂಡ, ಅದು ಪುಷ್ಪ ಫಲಪುಷ್ಪ ಇರ್ಬೋದು, ನೀರಿರ್ಬೋದು, ಒಂದು ಪತ್ರ ಇರ್ಬೋದು, ಅದನ್ನು ನಾನು ಸಂತೋಷದಿಂದ ಸ್ವೀಕರಿಸ್ತೇನೆ ಅಂತ ಅವನು ಸ್ವೀಕರಿಸ್ತಾ ಇದ್ದಾನೆ, ಸೇವೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ನೀಲಮಾಧವನ ಹತ್ರ ಒಂದು ದರ್ಶನ ಆಯಿತು. ಈಗ ವಿಶ್ವವಾಸುವಿಗೆ ಒಂದು ಸ್ವಲ್ಪ ದಿವಸ ಆದ ಮೇಲೆ ನೀಲಮಾಧವ ಅಂದರೆ ಭಗವಂತ ಹೇಳ್ತಾನಂತೆ, ನಾನು ಅತ್ಯಂತ ಸಿಂಪಲ್ ಆದಂತಹ ನಿನ್ನ ಆರಾಧನೆಯನ್ನು ನಾನು ಸಂತೋಷವಾಗಿ ಸ್ವೀಕರಿಸ್ತಾ ಇದ್ದೇನೆ. ಆದರೆ ನನಗೆ ಮುಂದೆ ಬರುವ ದಿನಗಳಲ್ಲಿ ವಿಜೃಂಭಣೆಯ ಆರಾಧನೆಯನ್ನ ನಾನು ಅನುಭವಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ವಿಶ್ವವಾಸುವಿಗೆ ಭಗವಂತ ಹೇಳ್ತಾನೆ. ವಿಶ್ವವಾಸುವಿಗೆ ಅನಿಸ್ತದೆ, ಇದೆಲ್ಲ ವಿದ್ಯಾಪತಿದು ಕಿತಾಪತಿ, ಇವನು ಏನೋ ಮಾಡಿದ್ದಾನೆ, ದೇವರಿಗೆ ಬಂದೇನೋ ಹೇಳಿದ್ದಾನೆ. ಹಾಗಾಗಿ ವಿದ್ಯಾಪತಿಯನ್ನು ಹೋಗಿ ಕೈಕಾಲುಗಳನ್ನ ಕಟ್ಬಿಡ್ತಾನೆ, ಅರೆಸ್ಟ್ ಮಾಡಿಬಿಡ್ತಾನೆ. ಆದರೆ ಅವನ ಮಗಳೇ ಇರೋದ್ರಿಂದ ಹೇಗಾದ್ರೂ ಮಾಡಿ ತನ್ನ ಗಂಡನನ್ನ ಬಿಡಿಸ್ಕೊಂಡು ಅವಂತಿಪುರಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿ ಹೋದ ತಕ್ಷಣ ವಿದ್ಯಾಪತಿ ಎಲ್ಲ ವಿಷಯವನ್ನ ರಾಜ ಇಂದ್ರದ್ಯುಮ್ನಿಗೆ ಹೇಳ್ತಾನೆ. ಇಂದ್ರದ್ಯುಮ್ನ ಯಾವುದೇ ಕೆಟ್ಟ ಒಂದು
ಮನೋಭಾವನೆಯಿಂದ ಇದನ್ನು ಮಾಡ್ತಾ ಇಲ್ಲ, ಅವನಿಗೂ ಭಗವಂತನ ಸೇವೆ ಮಾಡಬೇಕು ಅನ್ನುವಂಥ ಅತ್ಯಂತ ಆ ಭಕ್ತಿ ಭಾವದಿಂದ ಮಾಡ್ತಾ ಇದ್ದಾನೆ. ಹಾಗಾಗಿ ಭಗವಂತನೇ ಅದನ್ನು ಸ್ವೀಕರಿಸಬೇಕು ಅಂತ ಇಚ್ಛಿಸ್ತಾ ಇದ್ದಾನಲ್ವಾ. ಸೊ ಸೊ ಇಂದ್ರದ್ಯುಮ್ನ ಇದನ್ನು ಕೇಳಿ ಹೋಗೋಣ ಹಾಗಾದರೆ ನೀಲಮಾಧವನ ನೋಡೋಣ ಅಂತ ಹೊರಡ್ತಾನೆ. ತನ್ನ ಸೈನ್ಯವನ್ನು ತಗೊಂಡು ಹೊರಡ್ತಾನೆ. ಸಾಸಿವೆ ಕಾಳು ಹಾಕಿದ್ದಾನೆ. ಆ ದಾರಿಯಲ್ಲಿ ಹೋಗ್ತಾ 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 ಎಲ್ಲಿ ನೀಲಮಾಧವ ಕೃಷ್ಣ ಇದ್ದ ಅಲ್ಲಿ ತಲುಪ್ತಾರೆ. ಆದ್ರೆ ಕೃಷ್ಣ ಇಲ್ಲ, ಮಾಯ ಆಗ್ಬಿಟ್ಟಿದ್ದಾನೆ. ವಿಶ್ವವಾಸು ಮೋಸ್ಟ್ಲಿ ನಾವು ಬರ್ತಾ ಇದ್ದೀವಿ ಅಂತ ಎಲ್ಲೋ ಅದನ್ನು ಅಡಗಿಸಿ ಇಟ್ಟಿದ್ದಾನೆ ಅಂತ ವಿಶ್ವವಾಸುವನ್ನ ಶಿಕ್ಷೆಗೊಳಪಡಿಸ್ತಾರೆ. ವಿಶ್ವವಾಸು ಇಲ್ಲ ಇಲ್ಲ ಅಂತ ವಿಶ್ವವಾಸು ಅಳ್ತಾ ಕೂತಿರ್ತಾನೆ, ನನ್ಗೆ ಗೊತ್ತಿಲ್ಲ ಭಗವಂತ ಎಲ್ಲ ಹೋಗಿದ್ದಾನೆ ಅಂತ. ಆ ಸಂದರ್ಭದಲ್ಲಿ ರಾಜನಿಗೆ ಕಸಿವಿಸಿ ಆಗುತ್ತೆ, ಏನಾಯ್ತು? ಆಗ ಮಹರ್ಷಿ ನಾರದರು ಬರ್ತಾರೆ ಅಲ್ಲಿಗೆ. ಇದು ಸತ್ಯಯುಗದಲ್ಲಿ ಆದಂತಹ ಕತೆ, ಪುರಾಣಗಳಲ್ಲಿ ಸ್ಕಾಂದ ಪುರಾಣದಲ್ಲಿ ಹೇಳಿದಂತಹ ಕತೆ. ಮಹರ್ಷಿ ನಾರದರು ಹೇಳ್ತಾರೆ, ನೋಡು ಕೃಷ್ಣ ನಿನ್ನ ಆರಾಧನೆಗೋಸ್ಕರ ಬರ್ತಾನೆ, ಅವಂತಿಪುರಕ್ಕೆ ಬರ್ತಾನೆ, ನಿನ್ನಿಂದ ಆರಾಧ್ಯಗೊಳ್ಳಿಕ್ಕೆ ಅವನು ಸಿದ್ಧನಾಗಿದ್ದಾನೆ. ಹಾಗಾಗಿ ರಾಜ ನೀನು ತಡ ಮಾಡಬೇಡ, ತಕ್ಷಣವೇ ಹೋಗಿ ಒಂದು ಬೃಹದಾದ ಅತ್ಯಂತ ಸುಂದರವಾದ ದೇವಸ್ಥಾನವನ್ನು ಕಟ್ಟಿಸು. ನೀನು ದೇವಸ್ಥಾನವನ್ನು ಕಟ್ಟಿಸಿ ದೇವರಿಗೆ ಜಾಗವನ್ನು ಮಾಡಿದ ಮೇಲೆ ದೇವರು ಬರ್ತಾನೆ ಅನ್ನುವ ಸಂದೇಶವನ್ನು ನಾರದ ಮುನಿಗಳು ಕೊಡ್ತಾರೆ. ಆ ಸಂತೋಷದಿಂದ ಇಂದ್ರದ್ಯುಮ್ನ ಮಹಾರಾಜ ಹೋಗ್ತಾನೆ, ಹೋಗಿ ಒಂದು ದೇವಸ್ಥಾನವನ್ನ ಕಟ್ತಾನೆ. ಆದ್ರೆ ಇನ್ನೂ ದೇವರು ಬರಲಿಲ್ಲ, ಏನು ಮಾಡಬೇಕು? ಆಗ ಇನ್ನೊಂದು ವಿಚಾರ ನಾರದ ಮುನಿಗಳು ಹೇಳಿದ್ದು ಅವನಿಗೆ ನೆನಪಾಗತ್ತೆ. ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸ್ವತಃ ಬ್ರಹ್ಮದೇವರೇ ಬರ್ತಾರೆ ಅಂತ ಹೇಳಿದ್ರು. ಹಾಗಾಗಿ ವೇಟ್ ಮಾಡ್ತಾ ಇದ್ದಾನೆ, ದೇವರು ಬರ್ಬೋದು, ಮುಂದೆ ಏನಾಗ್ತದೆ. ಅವನ ಕನಸಿನಲ್ಲಿ ಒಂದು ವಿಚಾರ ಬರ್ತದೆ. ದೇವರು ಒಂದು ದೊಡ್ಡದಾದಂತಹ ಮರದ ದಿಂಬು ಬರ್ತದೆ. ಆ ಮರದ ದಿಂಬಿನಲ್ಲಿ ನೀನು ಭಗವಂತನನ್ನ ನೀವು ಕೆತ್ತನೆ ಮಾಡಬೇಕು ಅಂತ. ಹಾಗೆ ಏನು ಕನಸಿನಲ್ಲಿ ಬಂದಿತ್ತೋ ಹಾಗೆ ಜಗನ್ನಾಥಪುರಿ ಅನ್ನೋದು ಸಮುದ್ರ ತೀರದಲ್ಲಿರುವಂತಹ ಒಂದು ಜಾಗ, ಪವಿತ್ರ ಕ್ಷೇತ್ರ. ಸಮುದ್ರದಲ್ಲಿ ತೇಲ್ತಾ ತೇಲ್ತಾ ಒಂದು ಮರದ ದಿಂಬು ಬರ್ತದೆ. ಅದು ಏನು ಮರದ ದಿಂಬು ಅಂದ್ರೆ ಸಾಕ್ಷಾತ್ ಕ್ಷೀರಸಾಗರದಿಂದ ವಿಷ್ಣು ಕಳಿಸಿದಂತಹ ಕಲ್ಪವೃಕ್ಷ ಅಂತ. ಅದನ್ನ ತಗೊಂಡು ಬಂದು ಕೆತ್ತನೆ ಮಾಡಬೇಕು ಅಂತ ರಾಜ್ಯದ ಎಲ್ಲಾ ಶಿಲ್ಪಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಶಿಲ್ಪಿಯನ್ನ ಕರೆಸ್ತಾನೆ. ನೀನು ಕೆತ್ತಬೇಕು ಇದನ್ನ ಅಂತ. ಅವನು ಕೆತ್ತಲಿಕ್ಕೆ ಶುರು ಮಾಡಿದ್ರೆ ಅದು ಕೆತ್ತಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಗಟ್ಟಿ ಇದೆ. ಯಾವ ಕಬ್ಬಿಣ ಯಾವ ಸಲಕರಣೆನೂ ಅದು ಕೆತ್ತಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡೋದು ಅಂತ ಮತ್ತೆ ಚಿಂತೆಯಲ್ಲಿರುವಾಗ ರಾಜನಿಗೆ ಇನ್ನೊಂದು ಸಂದೇಶ ಗೊತ್ತಾಗ್ತದೆ. ಇದನ್ನ ಕೆತ್ತಲಿಕ್ಕೆ ದೇವನಗರಿಯಿಂದ, ದೇವತಾಲೋಕದಿಂದ ವಿಶ್ವಕರ್ಮ ಬರ್ತಾ ಇದ್ದಾನೆ. ಸೊ ವಿಶ್ವಕರ್ಮನೇ ಶಿಲ್ಪಿಯಾಗಿ ಒಂದು ಮುದುಕನ ರೂಪದಲ್ಲಿ ಬರ್ತಾನೆ. ಬಂದುಬಿಟ್ಟು ರಾಜನಿಗೆ ಹೇಳ್ತಾನೆ, ನಾನು ಕೆತ್ತುತ್ತೀನಿ, ಇದರಲ್ಲಿ ಕೃಷ್ಣನ ಕೆತ್ತನೆ ಮಾಡೋ ಜವಾಬ್ದಾರಿ ನಂದು. ಆದ್ರೆ ಒಂದು ಕಂಡೀಷನ್, ನನಗಿದನ್ನು ಕೆತ್ತನೆ ಮಾಡಲಿಕ್ಕೆ ನೀನೊಂದು ಜಾಗವನ್ನು ಕೊಡಬೇಕು. ನಾನು ಕೆತ್ತನೆ ಮಾಡುವಂತಹ ಸಂದರ್ಭದಲ್ಲಿ ಯಾರೂ ಇದನ್ನು ನೋಡಬಾರ್ದು. ಒಂದು ವೇಳೆ ನೋಡ್ಲಿಕ್ಕೆ ಬಂದ್ರೆ ನಾನು ಬಿಟ್ಬಿಟ್ಟು ಹೋಗ್ತೀನಿ. ಹಾಗೆ ರಾಜ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ. ಕೆತ್ತನೆ ಶುರು ಆಗ್ತದೆ. ಕೆತ್ತನೆ ಆಗ್ತಾ ಆಗ್ತಾ ಇದು 3 ವಾರದ ಸಮಯ ಕೇಳಿದಾನೆ. 2 ವಾರ ಪ್ರತಿ ದಿವಸ ರಾಜನಿಗೆ ಏನಾಗ್ತದೆ ಅಂತ ಕುತೂಹಲ. ಶಬ್ದ ಕೇಳ್ತಾ ಇದೆ ಇಲ್ಲ ಅಂತ ದಿವಸ ಹೋಗಿ ಬಂದು ನೋಡ್ತಾ ಇದ್ದಾನೆ, ಕೇಳ್ತಾ ಇದೆ, ಆಗ್ತಾ ಇದೆ ಅಂತ. 2 ವಾರ ಆದ್ಮೇಲೆ ಶಬ್ದ ನಿಂತೋಗ್ಬಿಟ್ಟಿದೆ. ಆಗ ರಾಣಿಯರು ಹೇಳಿದ್ರಂತೆ, ಮುದುಕ ಇದ್ದ ಶಿಲ್ಪಿ, ಏನಾಗಿದೆಯೋ ಗೊತ್ತಿಲ್ಲ, ಕೆತ್ತನೆ ಮಾಡ್ತಾ ಶಬ್ದ ಬರ್ತಾ ಇಲ್ಲ, ನೋಡೋಣ. ಮಂತ್ರಿಗಳು ಎಲ್ಲ ಹೇಳಿದ್ರಂತೆ, ಬೇಡ ಬೇಡ, ಅವನು ಕಂಡೀಷನ್ ಹಾಕಿದ್ದಾನೆ ನೋಡಬಾರದು ಅಂತ. ಆದ್ರೂ ಕೂಡ ರಾಜನಿಗೆ ಕುತೂಹಲ ತಡಿಲಿಕ್ಕಾಗ್ಲಿಲ್ಲ. ರಾಜ ದ್ವಾರವನ್ನು ಓಪನ್ ಮಾಡಿ ಬಾಗಿಲನ್ನು ತೆರೆದು ನೋಡಿದ್ರೆ ತಕ್ಷಣ ಆ ವಿಶ್ವಕರ್ಮ ಶಿಲ್ಪಿ ಮಾಯ ಆಗ್ಬಿಟ್ಟ. ಆಗ ಜಗನ್ನಾಥ, ಬಲದೇವ, ಸುಭದ್ರ 3 ಅಪೂರ್ಣವಾದಂತಹ ತರದಂತ ವಿಗ್ರಹಗಳು ಅಲ್ಲಿ ನಿಂತಿದ್ದಾವೆ. ಇನ್ನು ಸಂಪೂರ್ಣ ಆಗ್ಲಿಲ್ಲ ಅಂತ ಕಾಣಿಸ್ತಾ ಇದೆ. ನೋಡಿದ್ರೆ ಎಲ್ಲ ಕೆತ್ತನೆ ಸಂಪೂರ್ಣ ಆಗದ ತರ ಕಾಣಿಸ್ತಾ ಇದೆ. ರಾಜನಿಗೆ ಬಹಳ ದುಃಖ ಆಯಿತು. ಏನ್ ತಪ್ಪು ಮಾಡಿಬಿಟ್ಟೆ ನಾನು,
3 ವಾರ ಸಮಯ ಕೇಳಿದ್ದ, ನೋಡಬಾರ್ದಾಗಿತ್ತು, ಹೋಗ್ಬಿಟ್ಟೆ, ಹ್ಮ್ ಏನು ಅಪರಾಧ ಆಯಿತು ಅಂತ ಬಹಳ ಬೇಸರದಿಂದ ಇರುವಾಗ ಈಗ ಮತ್ತೆ ನಾರದ ಋಷಿಗಳು ಬರ್ತಾರೆ ಅಲ್ಲಿ. ಹ್ಮ್ ನಾರದ ಋಷಿಗಳು ಬಂದು ಭಗವಂತನ ಇಚ್ಛೆ ಏನು, ಭಗವಂತ ಯಾಕೆ ಈ ರೂಪದಲ್ಲಿ ಬರ್ತಾ ಇದ್ದಾನೆ ಅನ್ನುವಂತಹ ಕಥೆಯನ್ನ ಇಂದ್ರದ್ಯುಮ್ನನಿಗೆ ಹೇಳ್ತಾನೆ. ಹ್ಮ್ ಹೀಗೆ ಅಲ್ಲಿ ಹೇಗೆ ಭಗವಂತ ಬಂದಿದ್ದು ಅಂದರೆ, ಭಕ್ತನಾದಂತಹ ಇಂದ್ರದ್ಯುಮ್ನನ ಆ ಒಂದು ಆಸೆಗೆ, ಆ ಭಕ್ತಿಗೆ ಒಲಿದು ಭಗವಂತ ಬಂದಿದ್ದು ಒಂದು ರೀತಿ, ಒಂದು ಅದಕ್ಕೆ ಉತ್ತರ. ಆದರೆ ಇನ್ನೊಂದು ಭಗವಂತನ ಇಚ್ಛೆಯೇ ಆದದ್ದನ್ನು ನಾರದ ಮುನಿಗಳು ಮುಂದೆ ಹೇಳ್ತಾರೆ. ಯಾಕೆ ಭಗವಂತ ಆ ರೂಪದಲ್ಲಿ ಬಂದ ಅನ್ನೋದನ್ನು ಮುಂದಕ್ಕೆ ನಾರದ ಮುನಿಗಳು ಅದನ್ನು ಹೇಳ್ತಾರೆ. ಮುಂದೆ ನಾನು ಅದನ್ನೇ ಕೇಳೋಳಿದ್ದೆ. ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸಾಮಾನ್ಯವಾಗಿರುವಂತ ವಿಗ್ರಹಗಳ ಹಾಗೆ ಪುರಿಯ ಜಗನ್ನಾಥ ಮಂದಿರದಲ್ಲಿ ಆ ವಿಗ್ರಹಗಳು ಇಲ್ಲ, ಅಪೂರ್ಣವಾಗಿ ಕಾಣುತ್ತೆ. ಸುಭದ್ರ, ಬಲಭದ್ರ ಹಾಗೆ ಜಗನ್ನಾಥನ ವಿಗ್ರಹಗಳು ಯಾಕೆ ಹೀಗೆ ಅಂತ. ಖಂಡಿತ ಒಳ್ಳೆಯ ಪ್ರಶ್ನೆ. ಬಹಳಷ್ಟು ಮಂದಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಜನರು ಇದೇನೋ ಸಾಮಾನ್ಯ ಒಂದು ಪರಿಕಲ್ಪನೆ, ಯಾವುದೋ ಒಂದು ಬುಡಗಟ್ಟು ಜನಾಂಗದ ಪರಿಕಲ್ಪನೆ ಇರ್ಬೋದು, ಹೀಗೆ ಬೇರೆ ಬೇರೆ ಉತ್ತರಗಳನ್ನು ಅದಕ್ಕೆ ಕೊಡ್ತಾರೆ. ಇದಕ್ಕೊಂದು ಬಹಳ ಪ್ರಾಮುಖ್ಯವಾದಂತಹ ಐತಿಹಾಸಿಕ ಅಥವಾ ಪೌರಾಣಿಕವಾದಂತಹ ಒಂದು ಮಹತ್ವ ಇದೆ. ದ್ವಾಪರ ಯುಗದಲ್ಲಿ ಕೃಷ್ಣ ದ್ವಾರಕೆಯಲ್ಲಿ ವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ದಿವಸ ಮಹರ್ಷಿ ನಾರದರು ದ್ವಾರಕೆಗೆ ಭೇಟಿಯನ್ನು ಕೊಡ್ತಾರೆ. ದ್ವಾರಕೆಯಲ್ಲಿ ಕೃಷ್ಣನಿಗೆ 14,108 ರಾಣಿಯರು. ಅವರೆಲ್ಲ ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೃಷ್ಣನು ತನ್ನ ಲೀಲೆಗಳನ್ನು ದ್ವಾರಕೆಯಲ್ಲಿ ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಹೋದಂತಹ ನಾರದ ಮುನಿಗಳು ಅಲ್ಲಿರುವ ಎಲ್ಲ ರಾಣಿಯರನ್ನ ಮನಸಾರೆ ಹೊಗಳ್ತಾರೆ. ಎಷ್ಟು ಪುಣ್ಯವಂತರು ನೀವು, ಎಷ್ಟು ಅದೃಷ್ಟವಂತರು ನೀವು, ಕೃಷ್ಣನ ಜೊತೆ ಲೀಲೆಯನ್ನು ಮಾಡುವಂತಹ ಒಂದು ನಿಮಗೆ ಭಾಗ್ಯ ಸಿಕ್ಕಿದೆ. ಹೀಗೆ ಅವರನ್ನು ಹೊಗಳ್ತಾ ಹೊಗಳ್ತಾ ಒಂದಷ್ಟು ಮಾತು ಹೇಳುವಾಗ ರಾಣಿಯರಿಗೆ ಏನೋ ಒಂದು ತಾತ್ವಿಕವಾದಂಥ ನಾರದ ಮುನಿಗಳು ಏನೋ ಹೇಳ್ತಾ ಇದ್ದಾರೆ, ಇನ್ನೊಂದು ವಿಚಾರ ಗೊತ್ತಾಗ್ತದೆ. ಏನು ಅಂದರೆ, ಕೃಷ್ಣನಿಗೆ ವೃಂದಾವನ, ತನ್ನ ಬಾಲ್ಯ ಲೀಲೆ ಮತ್ತು ವೃಂದಾವನದ ಮೇಲೆ ಬಹಳಷ್ಟು ಆಕರ್ಷಣೆ. ಇನ್ನೂ ಕೃಷ್ಣನ ಹೃದಯದಲ್ಲಿ ವೃಂದಾವನದ ಆಕರ್ಷಣೆ ಕಡಿಮೆ ಆಗಲಿಲ್ಲ ಅನ್ನುವಂಥ ಒಂದು ವಿಚಾರ ರಾಣಿಯರಿಗೆ ಗೊತ್ತಾಗ್ತದೆ. ಇದನ್ನು ತಿಳಿದಂಥ ರಾಣಿಯರು ಅಲ್ಲಿ ಯಾರನ್ನಾರು ಕೇಳಬೇಕಲ್ಲ, ವೃಂದಾವನನ ಕೃಷ್ಣ ಬಾಲ್ಯ ಲೀಲೆ ನೋಡಿದವರ ಹತ್ರ ಯಾರಾದರೂ ಕೇಳೋಣ ಅಂತ ಅಲ್ಲಿದ್ದಂತಹ ರಾಣಿ ರೋಹಿಣಿಯನ್ನ ಕೇಳ್ತಾರೆ. ರೋಹಿಣಿ ಮಾತೆ. ರೋಹಿಣಿ ಮಾತೆ ಸುಭದ್ರೆಯ ತಾಯಿ, ಬಲರಾಮರ ತಾಯಿ. ಅವಳು ಎಲ್ಲ ಲೀಲೆಯನ್ನ ನೋಡಿದ್ದಾರೆ, ಕೃಷ್ಣನ ಲೀಲೆಯನ್ನ ನೋಡಿದ್ದಾಳೆ. ಹಾಗಾಗಿ ರೋಹಿಣಿ ಹತ್ರ ಕೇಳುವ, ನೀವು ಕಥೆಯನ್ನು ಹೇಳಿ, ಏನಾಯ್ತು ವೃಂದಾವನದಲ್ಲಿ, ಯಾಕೆ ಕೃಷ್ಣನಿಗೆ ವೃಂದಾವನ ಲೀಲೆಗಳು ಅಷ್ಟು ಇಷ್ಟ ಅನ್ನೋದನ್ನು ಹೇಳಿ ಅಂತ. ಅದಕ್ಕೆ ರೋಹಿಣಿ ಎಲ್ಲ ರಾಣಿಯರನ್ನ ಕರೆದು, ಸರಿ ನಾನು ಇವತ್ತು ನಿಮಗೆ ವೃಂದಾವನ ಲೀಲೆಗಳ ಬಗ್ಗೆ ಹೇಳ್ತೀನಿ, ಆದರೆ ಬಹಳ ಜಾಗರೂಕರಾಗಿರಬೇಕು ನೀವು. ಯಾಕೆಂದ್ರೆ ಈ ವೃಂದಾವನ ಲೀಲೆಯನ್ನ ಮತ್ತೆ ಕೃಷ್ಣ ಕೇಳಿದ ಅಂದ್ರೆ ಮತ್ತೆ ಹೋಗೋ ಚಾನ್ಸ್ ಇದೆ. ಹಾಗಾಗಿ ಜಾಗರೂಕರಾಗಿ ಇರಬೇಕು. ನಾವೊಂದು ಕೆಲಸ ಮಾಡೋಣ, ಈ ಬಾಗಿಲಿನಲ್ಲಿ ಸುಭದ್ರೆಯನ್ನ ನಿಲ್ಲಿಸೋಣ. ಒಂದು ವೇಳೆ ಕೃಷ್ಣ ಬಲರಾಮರು ಬಂದ್ರೆ ಒಳಗಡೆ ಬಿಡಬಾರದು ಅಂತ ಸುಭದ್ರೆಯನ್ನ ದ್ವಾರಪಾಲಕಿಯಾಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲರಿಗೂ ವೃಂದಾವನದ ಸುಮಧುರವಾದಂತಹ, ಕೃಷ್ಣನು ದೇವರು ಅಂತ ವೃಂದಾವನವಾಸಿಗಳು ಆರಾಧಿಸಲಿಲ್ಲ. ಕೃಷ್ಣನು ತನ್ನ ಮಗ, ತನ್ನ ಸ್ನೇಹಿತ, ತನ್ನ ಪ್ರಿಯತಮ, ಹೀಗೆ ಬಹಳ ರೂಪದಲ್ಲಿ ಕೃಷ್ಣನ ಆನಂದಮಯವಾದಂತಹ ರೂಪದಲ್ಲಿ ಕೃಷ್ಣನ ಜೊತೆ ಲೀಲೆಗಳನ್ನು ಮಾಡಿದ್ದನ್ನ ರೋಹಿಣಿ ಒಂದೊಂದಾಗಿ ವಿವರಿಸ್ತಾ ಹೋಗ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಕೃಷ್ಣ ಮತ್ತೆ ಬಲರಾಮರು ಬರ್ತಾರೆ. ದ್ವಾರಪಾಲಕಿಯಾಗಿ ಸುಭದ್ರೆ ನಿಂತಿದ್ದಾಳೆ, ಬಿಡ್ತಾ ಇಲ್ಲ ಒಳಗಡೆ. ಸುಭದ್ರೆ ಪಕ್ಕದಲ್ಲಿ ನಿಂತು ಕೃಷ್ಣ ಬಲರಾಮರು ಆ ಬಾಗಿಲಿನಿಂದಲೇ ಆ ಎಲ್ಲ ಕಥೆಗಳನ್ನು ಆಲಿಸ್ತಾರೆ, ಕೇಳ್ತಾರೆ, ಏನೇನು ಹೇಳ್ತಾರೆ. ಅದನ್ನು ಕೇಳ್ತಾ 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 ಕೃಷ್ಣ ಬಲರಾಮ ಸುಭದ್ರೆಗೆ ತಮ್ಮ ಬಾಲ್ಯದ ಎಲ್ಲ ಲೀಲೆಗಳ ನೆನಪಾಗ್ತದೆ. ಹೀಗೆ ಕೃಷ್ಣನ ಲೀಲೆ ಅದನ್ನ ಕೇಳ್ತಾ ಕೃಷ್ಣ ಅತ್ಯಂತ ಪ್ರೇಮೋನ್ಮಾದಕ್ಕೆ ಒಳಗಾಗ್ತಾನೆ. ಅದಕ್ಕೆ ವಿರಹ ರಸ ಅಂತ ಕರೀತಾರೆ, ವಿಪ್ರಲಂಬ ರಸ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ವಿರಹದಿಂದ, ಹೇಗೆ ಸೀತೆ ವಿರಹದಿಂದ ರಾಮನಿಗೆ ಕಾತರದಿಂದ ಕಾಯ್ತಾ ಇದ್ಲು, ಹೇಗೆ ರಾಧೆ
ಕೃಷ್ಣನಿಗೋಸ್ಕರ ವಿರಹದಿಂದ ವೃಂದಾವನದಲ್ಲಿ ಕೃಷ್ಣ ಹೋದ್ಮೇಲೆ ಕಾಯ್ತಾ ಇದ್ರು. ಹಾಗೇನೆ ಕೃಷ್ಣನು ಕೂಡ ತನ್ನ ವೃಂದಾವನದ ಭಕ್ತರ ವಿರಹದ ಆ ಒಂದು ಮಾಧುರ್ಯವನ್ನ ಅನುಭವಿಸ್ತಾ ಇದ್ದ. ಆ ವಿರಹದ ಆ ಒಂದು ರಸವನ್ನ ಅನುಭವಿಸ್ತಾ ಈ ಲೀಲೆಗಳನ್ನ ಕೇಳ್ತಾ ಕೇಳ್ತಾ ಕೃಷ್ಣನ ಆ ಅಲೌಕಿಕವಾದಂತಹ ದೇಹದಲ್ಲಿ ಒಂದಷ್ಟು ಪರಿವರ್ತನೆಗಳಾಗ್ತದೆ. ಅವನ ಅಂಗಾಂಗಗಳೆಲ್ಲ ದೇಹದ ಒಳಗಡೆ ಹೋಗ್ತದೆ. ಕಣ್ಣು ವಿಸ್ತೃತವಾಗ್ತದೆ. ದೇಹಕ್ಕೆ ಒಂದು ಬೇರೆ ಆದಂತಹ ಸುಂದರವಾದಂತಹ ರೂಪದಲ್ಲಿ ಕೃಷ್ಣ ಬಲರಾಮ ಸುಭದ್ರೆಯಲ್ಲಿ ಕಾಣಿಸಿಕೊಳ್ತಾರೆ. ಇದು ಕೃಷ್ಣನ ಅತ್ಯಂತ ಆನಂದಮಯವಾದಂತಹ ಒಂದು ರೂಪ. ಈ ರೂಪವನ್ನು ಬೇರೆ ಯಾರು ನೋಡ್ಲಿಲ್ಲ. ಈಗ ನಮಗೆ ಗೊತ್ತಾಗ್ತದೆ, ನಮಗೇನಾದ್ರೂ ಒಂದು ಸುದ್ದಿ, ಸಿಹಿ ಸುದ್ದಿ ಅಥವಾ ಕೆಟ್ಟ ಸುದ್ದಿ ಬಂದಾಗ ನಮ್ಮ ದೇಹದಲ್ಲಿ ಒಂದಷ್ಟು ಪರಿವರ್ತನೆ ಆಗ್ತದೆ. ಕಣ್ಣಿನಲ್ಲಿ ನೀರು ಬರೋದು, ಸಂತೋಷದ ಆನಂದ ಬಾಷ್ಪ, ಕಂಠ ಗದ್ಗದಿತವಾಗೋದು ಅಲ್ವಾ, ರೋಮಾಂಚನಗೊಳ್ಳೋದು, ಒಬ್ಬೊಬ್ಬರು ಪ್ರಜ್ಞೆ ತಪ್ಪಿ ಬೀಳ್ತಾರೆ, ಸ್ತಂಭನ ಆಗೋದು, ಸ್ವೇದನ ಅಂತ ಕರೀತಾರೆ, ಅಂದ್ರೆ ಬೆವರು ಬರೋದು. ಇದಕ್ಕೆ ಅಷ್ಟ ಸಾತ್ವಿಕ ವಿಕಾರ ಅಂತ ಕರೀತಾರೆ. ಭಕ್ತರು ಅತ್ಯಂತ ಉನ್ನತವಾದಂತಹ ಪ್ರೇಮವನ್ನ ಭಗವಂತನ ಜೊತೆ ಅನುಭವಿಸುವಾಗ, ಶ್ರೇಷ್ಠ ಭಕ್ತರು, ನಮ್ಮ ನಿಮ್ಮಂಥವರಲ್ಲ, ಶ್ರೇಷ್ಠ ಭಕ್ತರು ಆ ಒಂದು ಲೆವೆಲಿಗೆ ಹೋದಾಗ ಅವ್ರು ಇದನ್ನು ಅನುಭವಿಸ್ತಾರೆ. ಅದಕ್ಕೆ ಅಷ್ಟ ಸಾತ್ವಿಕ ವಿಕಾರ. ಹೇಗೆ ನಾವು ಭಗವಂತನ ಅಂಶವಾಗಿ ಸಾಮಾನ್ಯ ಒಂದು ಜೀವಾತ್ಮಕ್ಕೆ ಕೂಡ ಹಾಗೆ ಬೇರೆ ಬೇರೆ ತರಹದ ದೇಹದಲ್ಲಿ ಪರಿವರ್ತನೆ ಆಗ್ತದೋ, ಹಾಗೆ ಪರಮಾತ್ಮನಲ್ಲಿ ಕೂಡ ಭಕ್ತರ ವಿರಹ, ಭಕ್ತರ ಒಂದು ಪ್ರೇಮವನ್ನು ನೆಮಿಸಿದಾಗ ಭಗವಂತನಲ್ಲೂ ಕೂಡ ಆ ಅಲೌಕಿಕ ಶರೀರದಲ್ಲಿ ಬಹಳವಾದ ಒಂದು ಪರಿವರ್ತನೆ ಆಯಿತು. ಆ ಪರಿವರ್ತನೆಯಲ್ಲಿ ಕೃಷ್ಣ ಬಲರಾಮ ಸುಭದ್ರ ಅತ್ಯಂತ ಸುಂದರವಾಗಿ ಕಂಡಂತೆ. ಅದನ್ನು ನೋಡಿದಂತಹ ನಾರದ ಋಷಿಗಳು ಕೇಳಿದ್ರಂತೆ, ಭಗವಂತ ಕೃಷ್ಣ, ನೀನು ಈ ರೂಪದಲ್ಲಿ ಅತ್ಯಂತ ಸುಂದರವಾಗಿ ಕಾಣ್ತಾ ಇದೀಯ. ಈ ರೂಪ ಎಲ್ಲರಿಗೂ ತುಂಬಾ ಎಲ್ಲರಿಗೂ ಕೃಪೆಯನ್ನ ನೀಡ್ಲಿಕ್ಕೆ ನೀನು ಈ ರೂಪವನ್ನ ತಾಳಿದೀಯ. ಹಾಗಾಗಿ ನನ್ನೊಂದು ವಿನಂತಿ, ಈ ರೂಪದಲ್ಲಿ ನೀನು ಸದಾ ಸ್ಥಿತನಾಗಿ ಜಗತ್ತಿನಲ್ಲಿಲ್ಲ ಎಲ್ಲ ಜೀವಾತ್ಮಗಳಿಗೆ ಉದ್ಧಾರವನ್ನ ಮಾಡಬೇಕು ಅಂತ ನಾರದ ಮುನಿಗಳು ಒಂದು ಕೃಷ್ಣನಿಗೆ ವಿನಂತಿಯನ್ನ ಮಾಡ್ತಾರೆ. ಆ ವಿನಂತಿಗೋಸ್ಕರ ಕೃಷ್ಣ ಆಯ್ತು, ಮುಂದೊಂದು ದಿವಸ ನಾನು ಬರ್ತೀನಿ, ಈ ಒಂದು ರೂಪದಲ್ಲಿ ನಾನು ಬರ್ತೀನಿ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ದ. ಆ ಆಶ್ವಾಸನೆಗೆ ಪೂರಕವಾಗಿ ಇವತ್ತು ಜಗನ್ನಾಥಪುರಿನಲ್ಲಿ ಅಲ್ಲಿ ಇಂದ್ರದ್ಯುಮ್ನ ಆ ಒಂದು ವಿಗ್ರಹವನ್ನ ಕೆತ್ತಬೇಕು ಅನ್ನುವ ಸಂದರ್ಭದಲ್ಲಿ ಆ ರೂಪದಲ್ಲಿ ಅಲ್ಲಿ ಜಗನ್ನಾಥ ಪ್ರಕಟಗೊಳ್ತಾನೆ ಅನ್ನೋದು ಇದಕ್ಕೂ ಅದಕ್ಕೂ ಇರುವಂತಹ ಆ ಒಂದು ಲಿಂಕ್. ಹಾಗಾಗಿ ಈಗ ಮುಂದೆ ಇಂದ್ರದ್ಯುಮ್ನ ಅದನ್ನ ಹಾಗೆ ಪ್ರತಿಷ್ಠಾಪನೆ ಮಾಡ್ತಾರ, ಮುಂದೆ ಏನಾಗುತ್ತೆ ಆ ಕಥೆನಲ್ಲಿ ಅಂತ. ಆಮೇಲೆ ಆ ಏನು ವಿಗ್ರಹ ಕೆತ್ತಿದರೆ ಅದು ಸಂಪೂರ್ಣವಾದ ರೂಪ, ಅಪೂರ್ಣವಾದ ರೂಪ ಅಲ್ಲ, ಅದು ಭಗವಂತನ ಸಂಪೂರ್ಣ ರೂಪವೇ, ಭಗವಂತನ ಪ್ರೇಮೋನ್ಮಾದಕ್ಕೆ ಒಳಗಾದಂತಹ ಅತ್ಯಂತ ಸುಂದರವಾದ ರೂಪ ಅಂತ ಅರಿತುಕೊಂಡಂತಹ ಇಂದ್ರದ್ಯುಮ್ನ ಮಹಾರಾಜರು ಅದನ್ನ ಬ್ರಹ್ಮದೇವರು ಕೂಡ ಬಂದು ಆ ಒಂದು ಜಗನ್ನಾಥ ಬಲಭದ್ರ ಸುಭದ್ರೆಯರನಲ್ಲಿ ವೈಭವೋಪೇತವಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಅದರಿಂದ ಮುಂದೆ ಅಲ್ಲಿ ಬಹಳ ಆಚಾರ ವಿಚಾರ ಪದ್ಧತಿಗಳು, ಆ ಜಗನ್ನಾಥನನ್ನ ಹೇಗೆ ಆರಾಧಿಸಬೇಕು ಅನ್ನೋದನ್ನ ಮುಂದೆ ನಿರ್ಧರಿಸಿ ಆ ಮೂಲಕ ಆರಾಧನೆ ಶುರು ಆಗ್ತದೆ. ಇದು ಸತ್ಯಯೋಗ ಕಾಲದಲ್ಲಿ ನಡೆದತ್ತಂತ. ಇವಾಗಿರುವಂತ ದೇವಸ್ಥಾನವನ್ನ ನಿರ್ಮಾಣ ಮಾಡಿರೋದು ಯಾರು ಅಂತ ಬಹಳ ಮುಖ್ಯ ಪ್ರಶ್ನೆ, ಅದನ್ನೇ ಹೇಳಬೇಕು ಅಂತ ಇದ್ದೆ. ಇವತ್ತು ನಾವೇನ್ ನೋಡ್ತಾ ಇದ್ದೇವೆ, ಇದೊಂದು ಸುಮಾರು 1000 ವರ್ಷ ಕೆಳಗಡೆ ಅನಂಗ ಭೀಮದೇವ ಅಂತ ಒಬ್ರು ರಾಜರು, ಇದು ಇತಿಹಾಸದಲ್ಲಿ ಬರ್ತಕ್ಕಂಥದ್ದು, ಗಂಗಾ ವಂಶ, ಆ ವಂಶದಲ್ಲಿ ಬಂದಂತಹ ರಾಜರು ಈ ಒಂದು ವಿಜೃಂಭಣೆಯ ಇವತ್ತಿನ ಆಧುನಿಕ ತಂತ್ರಜ್ಞಾನ ವಿಜ್ಞಾನಿಗಳಿಗೂ ಯೋಚನೆಗೆ ಮಿಗಿಲಾದಂತಹ ವಾಸ್ತುಶಿಲ್ಪದಲ್ಲಿ ಕಟ್ಟಿದಂತಹ ಆ ಒಂದು ಶ್ರೇಷ್ಠವಾದ ಕಲ್ಲಿನ ಮಂದಿರವನ್ನ ಸುಮಾರು 1000 ವರ್ಷಗಳ ಕೆಳಗಡೆ ಅನಂಗ ಭೀಮರಾಜರು ಅವರ ಮನೆತನದವರು ಇದನ್ನ ಕಟ್ಟಿಸಿದ್ದಾರೆ. ಇವತ್ತಿನ ನಾವು ಏನ್ ನೋಡ್ತಾ ಇದ್ದೀವಿ ಆ ರಾಜ ಮನೆತನ ಅದನ್ನ ಕಟ್ಟಿಸಿದ್ದಾರೆ. ಆದ್ರೆ ಈ ಮನೆತನಗಳು ಬರ್ತವೆ ಹೋಗ್ತವೆ, ಆದ್ರೆ ಜಗನ್ನಾಥ ಅಂದಿನಿಂದ ಇಂದಿನವರೆಗೂ ಆವಾಗ ಯಾವಾಗ ದೇವಸ್ಥಾನ ಈ ಲೌಕಿಕ ಜಗತ್ತಿನಲ್ಲಿ ನಾವು ಪ್ರಕೃತಿಯಲ್ಲಿರುವಂತಹ ಎಲ್ಲ ವಸ್ತುಗಳು ಕ್ಷೀಣವಾಗ್ತದೆ, ಕ್ಷಯಿಸ್ತವೆ, ಮತ್ತೆ ಕಟ್ತಾರೆ ದೇವಸ್ಥಾನವನ್ನ. ಹಾಗೆ
ನಾವು ಇವತ್ತು ನೋಡ್ತಾ ಇರುವಂಥ ದೇವಸ್ಥಾನ ಸುಮಾರು 1,000 ವರ್ಷ ಹಳೆಯದು. ದೇವಸ್ಥಾನದ ಹೊರಭಾಗದಲ್ಲಿ ಮೆಘಾನದ ಪ್ರಚಿರ ಅಂತ ಹೇಳಿ ಒಂದು ಕೋಟೆ ಇದೆ ಅಂತ ಕೂಡ ಕೇಳಿದ್ವಿ. ಅದ್ರ ಬಗ್ಗೆ ತಿಳಿಸೋದಾದ್ರೆ? ಹೌದು. ಇದು ವಿಶೇಷವಾದ ವಾಸ್ತುಶಿಲ್ಪ ಇರತಕ್ಕಂತಹ ದೇವಸ್ಥಾನ. ನಾವು ಅದನ್ನು ಅಧ್ಯಯನ ಮಾಡಿದರೆ ಅದರಲ್ಲಿ ತುಂಬ ಡೀಟೇಲ್ಸ್ ಇದೆ, ಏನೇನು ಮಾಡಿದ್ದಾರೆ. ನೀವು ಹೇಳಿದಾಗೆ ಹೊರಗಡೆ ಇಡೀ ದೇವಸ್ಥಾನಕ್ಕೆ ಒಂದು ದೊಡ್ಡದಾದಂತಹ ಕೋಟೆಯನ್ನು ಕಟ್ಟಿದ್ದಾರೆ. ಅದು ಸುಮಾರು 20 ಅಡಿ ಎತ್ತರದ ಕೋಟೆ. ಅದಕ್ಕೆ ಮೇಘನಾದ ಪ್ರಚೀರ ಅಂತ ಕರೀತಾರೆ. ಆ ಕೋಟೆಯ ಒಳಗಡೆ ಏನಿದೆ, ಭಕ್ತರ ಒಂದು ಭಾವನೆ ಏನು ಅಂದರೆ, ಆ ಕೋಟೆಯ ಒಳಗಡೆ ಏನಿದೆ ಅದು ಸಂಪೂರ್ಣವಾಗಿ ಅತ್ಯಂತ ಪವಿತ್ರವಾದಂತಹ ವೈಕುಂಠ. ಆ ಕೋಟೆಯ ಹೊರಗಡೆ ಇರೋದು ಭೌತಿಕ ಜಗತ್ತು. ಹಾಗೆ ಆ ಕೋಟೆ ಅನ್ನೋದು ಈ ಎರಡು ಆಧ್ಯಾತ್ಮಿಕ ಮತ್ತೆ ಹೊರಗಿನ ಜಗತ್ತಿನ ನಡುವಿನ ಕೋಟೆ ಅಂತ ಭಕ್ತರ ಭಾವನೆ. ಇದು ಆಧ್ಯಾತ್ಮಿಕದ ಅಂಶ. ಇನ್ನು ಲೌಕಿಕವಾಗಿ ನೋಡಿದರೆ ಆ ಕೋಟೆ ಬಹಳಷ್ಟು ಹೊರಗಿನಿಂದ ದಾಳಿಯಾದಾಗ ಹಾಗೂ ಬೇರೆ ಬೇರೆ ಕಳ್ಳರಿಂದ ಇತರ ಬೇರೆ ಬೇರೆ ದಾಳಿಗಳಿಂದ ಅದನ್ನು ದೇವಸ್ಥಾನವನ್ನು ಆ ಕೋಟೆ ರಕ್ಷಣೆ ಮಾಡ್ತಾ ಬಂದಿದೆ. ಸೊ ಇವತ್ತಿಗೂ ಕೂಡ ಭಕ್ತರು ಆ ಕೋಟೆಯನ್ನ ವಿಶೇಷವಾದ ಪವಿತ್ರವಾದ ಕೋಟೆ, ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತಿನ ನಡುವಿನ ಕೋಟೆ ಅಂತ ಯೋಚನೆಯನ್ನು ಮಾಡ್ತಾರೆ. ಪ್ರಭು, ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ, ಸಾಕಷ್ಟು ಕಡೆ ಇಂಟರ್ನೆಟ್ ಅಲ್ಲಿ ನಾವು ನೋಡಿರ್ತೀವಿ, ಪುರಿ ಜಗನ್ನಾಥ ಮಂದಿರದಲ್ಲಿ ಕೃಷ್ಣನ ಹೃದಯ ಈಗ್ಲೂ ಇದೆ, ಕೃಷ್ಣನ ಹೃದಯ ಅಂತೆಲ್ಲ ಮಾತಾಡ್ತಾರೆ. ತಾವ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ, ನಿಜಾನ ಇದು ಅಂತ? ಬಹಳ ವಿಶಿಷ್ಟವಾದಂತಹ ಪ್ರಶ್ನೆ. ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ವಿಚಾರಗಳು ಬಹಳಷ್ಟು ಹರಡ್ತಾ ಇದ್ದಾವೆ. ನಾವು ಒಂದು ತಿಳ್ಕೊಳ್ಬೇಕಾದದ್ದು ಬಹಳ ಪ್ರಾಮುಖ್ಯವಾದದ್ದು, ಭಗವಂತ ದೇವರು ನಮ್ಮ ನಿಮ್ಮ ಥರ ಅಲ್ಲ. ನಮಗೆ ಲೌಕಿಕವಾದಂತಹ ದೇಹ ಇದೆ, ಮೂಳೆ ಮಾಂಸ ರಕ್ತಗಳಿಂದ ಕೂಡಿದಂತಹ ದೇಹ, ಲೌಕಿಕವಾದಂತಹ ದೇಹ ಇದೆ. ಭಗವಂತನಿಗೆ ಅಲೌಕಿಕವಾದಂತಹ ದೇಹ, ಆಧ್ಯಾತ್ಮಿಕವಾದಂತಹ ದೇಹ, ಸಚ್ಚಿದಾನಂದ ರೂಪ ಅಂತ ಕರೀತಾರೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೆ ಕಾರಣ ಆತ, ಎಲ್ಲ ಆದಿಗಳಿಗೆ ಆದಿ ಆತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭುವು, ನಾನು ಎಲ್ಲವನ್ನ ಸೃಷ್ಟಿಯನ್ನು ಮಾಡಿದ್ದೇನೆ. ಹಾಗೆ ಕೃಷ್ಣ ಎಲ್ಲದಕ್ಕೂ ಆದಿ, ಭಗವಂತ ಎಲ್ಲದಕ್ಕೂ ಆದಿ. ಭಗವಂತನಿಗೆ ತಂದೆ ತಾಯಿ ಅಂತ ಇಲ್ಲ, ಭಗವಂತನೇ ಸೃಷ್ಟಿಕರ್ತ. ಆದರೆ ಒಂದಷ್ಟು ಭಕ್ತರಿಗೆ ತನ್ನ ತಂದೆ ತಾಯಿ ಆಗುವಂಥ ಅವಕಾಶವನ್ನ, ಭಾಗ್ಯವನ್ನ, ಆ ರಸವನ್ನ ಭಗವಂತ ಅವರಿಗೆ ಕೊಡ್ತಾನೆ. ಹಾಗೆ ನೋಡಿದ್ರೆ ನರಸಿಂಹನ ಅವತಾರದಲ್ಲಿ ನರಸಿಂಹನ ತಂದೆ ತಾಯಿ ಯಾರು? ಹೌದು ಅಲ್ವಾ? ಹೌದು. ಭಗವಂತನಿಗೆ ಇದು ಯಾವುದೇ ಲೌಕಿಕ ಪ್ರಪಂಚದ ನಮ್ಮ ಥರದ ದೇಹ ಇಲ್ಲ, ಅಲೌಕಿಕವಾದಂತಹ ದೇಹ ಇದೆ. ಅವನು ಆವಿರ್ಭಾವ ಆಗ್ತಾನೆ ಭಗವಂತ. ಅವನ ಜನನ ಅಂದ್ರೆ ಆವಿರ್ಭಾವ. ಅವನು ಅಜ ಅಂತ, ಭಗವಂತನಿಗೆ ಹುಟ್ಟಿಲ್ಲ, ಸಾವಿಲ್ಲ. ಹೇಗೆ ಬೆಳಿಗ್ಗೆ ಹೊತ್ತಲ್ಲಿ ಸೂರ್ಯ ಮೂಡ್ತಾನೆ, ಸಂಜೆ ಹೊತ್ತಲ್ಲಿ ಮುಳುಗ್ತಾನೆ. ಸೂರ್ಯನಿಗೆ ಹುಟ್ಟು ಸಾವಲ್ಲ, ಅದು ಸೂರ್ಯ ನಮಗೆ ಗೋಚರ ಆಗ್ತಾನೆ, ಅದೃಶ್ಯ ಆಗ್ತಾನೆ. ಹಾಗೆ ಭಗವಂತ ನಮಗೆ ಗೋಚರ ಆಗ್ತಾನೆ, ಅದೃಶ್ಯ ಆಗ್ತಾನೆ. ಅದು ಭಗವಂತನ ನಿಜ ಸಂಗತಿ. ಹಾಗಾಗಿ ಭಗವಂತ ಕೃಷ್ಣ ಅವತಾರ ಎತ್ತಿ ಬಂದಾಗ ಅವನ ದೇಹ ಏನಿತ್ತು ಅದು ನಮ್ಮ ದೇಹದ ಥರ ಅಲ್ಲ, ಅದು ಅಲೌಕಿಕವಾದಂತಹ ದೇಹ. ಅದಕ್ಕೂ ಕೂಡ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅವಜಾನಂತಿ ಮಾಮೂಢ ಮಾನುಷಿಂ ತನುಮಾಶ್ರಿತಃ. ನಾನು ಈ ಒಂದು ರೂಪದಲ್ಲಿ ಬಂದಾಗ ಮೂಢರು ನನ್ನನ್ನ ಸಾಮಾನ್ಯ ಮನುಷ್ಯರು ಅಂತ ಅಂದ್ಕೊಳ್ತಾರೆ ಅಂತ. ಅಂತಹ ಕೃಷ್ಣ ತಾನು ಅಂತರ್ಧಾನನಾದಾಗ ಅಲ್ಲಿ ಒಂದು ದೇಹವನ್ನ ಬಿಡುವ ಅವಶ್ಯಕತೆ ಇಲ್ಲ. ರಾಮ ಮತ್ತೆ ವಾಪಸ್ ಅಯೋಧ್ಯೆಗೆ ವೈಕುಂಠಕ್ಕೆ ಹೋಗುವಾಗ ಹೇಗೆ ಅವನು ಅದೃಶ್ಯನಾದ, ಸರಯೂ ನದಿಯಲ್ಲಿ ಅದೃಶ್ಯನಾದ, ನರಸಿಂಹ ಅದೃಶ್ಯನಾದ, ಲೀಲೆಯನ್ನು ಮುಗಿಸಿ ಅದೃಶ್ಯನಾದ, ಚೈತನ್ಯ ಮಹಾಪ್ರಭುಗಳು ಲೀಲೆಯನ್ನು ಮುಗಿಸಿ ಅದೃಶ್ಯರಾದರು ಅಂತ ನಾವೆಲ್ಲ ಕೇಳಿದ್ದೀವಿ. ಕೃಷ್ಣ ಈ ಭೌತಿಕ ಜಗತ್ತಿನಲ್ಲಿ, ಪ್ರಕೃತಿಯಲ್ಲಿ ಭ್ರಮೆ ನಿರಸನಗೊಂಡವರಿಗೆ, ಅಂದರೆ ಮಾಯೆಯಲ್ಲಿರುವವರಿಗೆ, ಭಗವಂತನ ಬಗ್ಗೆ ಕೇಳುವ ಆಸೆ ಇಲ್ಲದವರಿಗೆ, ಅವರ ಒಂದು ಆಸೆಗೋಸ್ಕರ, ಅವರ ಒಂದು ದಿಕ್ಕು ತಪ್ಪಿಸುವುದಕ್ಕೋಸ್ಕರ ಭಗವಂತ ಅಲ್ಲಿ ಲೌಕಿಕ ದೇಹವನ್ನು ಬಿಟ್ಟು ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವಾಗ ಒಂದು ಪ್ರತೀಕ, ಅದಕ್ಕೊಂದು ಪ್ರತೀಕವಾಗಿ ಒಂದು ದೇಹವನ್ನು ಬಿಟ್ಟು ಹೋದ ಅಂತ ಇದೆ ಶಾಸ್ತ್ರದಲ್ಲಿ. ಹಾಗಾಗಿ ಕೃಷ್ಣ
ಅದೃಶ್ಯವಾಗುವಾಗ, ಕೃಷ್ಣ ತನ್ನ ಲೀಲೆಗಳನ್ನು ಮುಗಿಸುವಾಗ ನಿಮ್ಮೆಲ್ಲ ಥರ ಒಂದು ದೇಹ ಬಿಟ್ಟು ಹೋಗಲಿಲ್ಲ. ಆ ದೇಹ ಕೃಷ್ಣ ಒಂದು ಪ್ರತೀಕವಾಗಿ ಒಂದು ಬೇರೆ ಉದ್ದೇಶದಿಂದ ಬಿಟ್ಟು ಹೋಗಿದ್ದಾನೆ. ಹಾಗಾಗಿ ಆ ದೇಹದಲ್ಲಿ ಕೃಷ್ಣನ ಹೃದಯ ಇತ್ತು ಅನ್ನೋದನ್ನ ಶಾಸ್ತ್ರಗಳಲ್ಲಿ ಇಲ್ಲ, ಉಲ್ಲೇಖ ಇಲ್ಲ. ಇದು ಒಂದು ವಿಚಾರ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಎಲ್ಲಿ ಕೃಷ್ಣ ಇರ್ತಾನೆ, ಜಗನ್ನಾಥ, ಬಲಭದ್ರ, ಸುಭದ್ರ ಅವರು ಸಾಕ್ಷಾತ್ ಭಗವಂತ ದೇವರಿದ್ದಾರೆ. ಅಲ್ಲಿ ವಿಗ್ರಹದಲ್ಲಿ ಸಾಕ್ಷಾತ್ ಭಗವಂತ ಇದ್ದಾನೆ. ಅದಕ್ಕೆ ನಾವು ದೇವಸ್ಥಾನ ಅಂತ ಕರಿತೇವೆ. ಎಲ್ಲಿ ದೇವರಿದ್ದಾನೋ ಅದು ದೇವಸ್ಥಾನ. ದೇವಸ್ಥಾನ ಒಂದು ಪ್ರಾರ್ಥನೆ ಮಂದಿರ ಅಲ್ಲ, ದೇವಸ್ಥಾನ ಒಂದು ಮೆಡಿಟೇಷನ್ ಹಾಲ್ ಅಲ್ಲ. ದೇವಸ್ಥಾನ ಅಂದ್ರೆ ದೇವರು ಅಲ್ಲಿ ಸಾಕ್ಷಾತ್ ನಿಂತಿದ್ದಾನೆ, ಸಾಕ್ಷಾತ್ ನಿತ್ಯ ಲೀಲೆಗಳನ್ನ ಮಾಡ್ತಾ ಇದ್ದಾನೆ, ಬಂದಂತ ಭಕ್ತರಿಗೆ ಹರಿಸ್ತಾ ಇದ್ದಾನೆ, ಕೊಟ್ಟಂತ ನೈವೇದ್ಯವನ್ನು ಸ್ವೀಕರಿಸ್ತಾ ಇದ್ದಾನೆ. ಇದು ಸನಾತನ ಧರ್ಮದಲ್ಲಿ ಅಡಗಿರುವಂತಹ ಸತ್ಯ. ಸೊ ಅಂತ ಭಗವಂತನಿಗೆ ಆ ದೇವಸ್ಥಾನದಲ್ಲಿ ಸಾಕ್ಷಾತ್ ಇರುವಂಥದ್ದು ಕೃಷ್ಣ ಇದ್ದಾನೆ ಅಂದ್ರೆ ಕೃಷ್ಣನ ಹೃದಯ ಇದ್ದೇ ಇರುತ್ತೆ. ಹಾಗಾಗಿ ಜಗನ್ನಾಥ ಇರುವಂತಹ ಜಗನ್ನಾಥಪುರಿನಲ್ಲಿ ಜಗನ್ನಾಥನ ವಿಗ್ರಹದಲ್ಲಿ ಕೃಷ್ಣನ ಹೃದಯ ಇದೆ. ಕೃಷ್ಣ ಇರೋದ್ರಿಂದ ಕೃಷ್ಣನ ಹೃದಯ ಇದೆ, ಅದು ತಪ್ಪಲ್ಲ, ಅದು ತಪ್ಪು ಮಾತಲ್ಲ. ಕೃಷ್ಣನ ಹೃದಯ ಖಂಡಿತವಾಗಿಯೂ ಇದೆ. ಆದರೆ ಅದು ದ್ವಾರಕೆಯಿಂದ ಕೃಷ್ಣನ ಪರಿತ್ಯಜಿಸಿದ ಲೌಕಿಕವಾದ, ಕೃಷ್ಣ ಬಿಟ್ಟು ಹೋದಂತಹ ಪ್ರತೀಕದಾದಂತಹ ದೇಹದಿಂದ ತೆಗೆದು ಅಲ್ಲಿ ತಂದು ಅದನ್ನು ಸೇರಿಸಲ್ಪಟ್ಟಿದೆ ಅನ್ನೋದಂಥದ್ದು ಶಾಸ್ತ್ರಗಳಲ್ಲಿ ಈ ಥರ ಉಲ್ಲೇಖ ಇಲ್ಲದೆ ಇರೋದ್ರಿಂದ ನಾವು ಆ ಊಹಾಪೋಹಗಳಿಗೆ ನಾವು ಅಷ್ಟು ಎನ್ಕರೇಜ್ ಮಾಡೋದಿಲ್ಲ. ಈಗ ಪುರಿ ಜಗನ್ನಾಥ ಮಂದಿರದಲ್ಲಿ ನವಕಲೇಬರ ಅಂತ ಹೇಳಿ ಒಂದು ಆಚರಣೆ ನಡೆಯುತ್ತೆ. ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ಬಹಳ ಉತ್ತಮ ಪ್ರಶ್ನೆ. ಕಲೇವರ ಅಂದ್ರೆ ದೇಹ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವರಂ, ಕಲೇವರಂ ದೇಹವನ್ನು ಬಿಟ್ಟು ಹೋಗ ನನ್ನನ್ನು ಸ್ಮರಿಸಬೇಕು ಅಂತ ಭಗವಂತ ಹೇಳಿದ್ದಾನೆ. ಕಲೇವರ ಅಂದ್ರೆ ದೇಹ, ನವ ಅಂದ್ರೆ ಹೊಸತು. ನವ ಕಲೇವರ ಅಂದ್ರೆ ಕೃಷ್ಣನಿಗೆ ಹೊಸ ರೂಪವನ್ನು ಕೊಡ್ತಕ್ಕಂಥದ್ದು. ಸುಮಾರು 12-19 ವರ್ಷಕ್ಕೆ ಒಂದು ಸಾರಿ ಜಗನ್ನಾಥಪುರಿಯಲ್ಲಿ ಈ ವಿಶೇಷ ಕಾರ್ಯಕ್ರಮ ನಡೆಯುತ್ತೆ. ಆಗ ಭಗವಂತನಿಗೊಂದು ಹೊಸ ರೂಪವನ್ನು ಕೊಡ್ತಾರೆ. ಹೊಸ ರೂಪ ಅಂದ್ರೆ ಹೊಸ ವಿಗ್ರಹವನ್ನು ಕೊಡ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲಾ ಸನಾತನ ಧರ್ಮದ ಎಲ್ಲಾ ಮಂದಿರಗಳಲ್ಲೂ ಕೂಡ ಬ್ರಹ್ಮಕಲಶ, ಪುನರ್ ಪ್ರತಿಷ್ಠೆ, ಹೀಗೆ ಆಚಾರಗಳಿದೆ. ಅದೇ ತರದ ಒಂದು ವಿಚಾರ. ಆದರೆ ಪುರಿಯಲ್ಲಿ ಏನ್ ನಡೆಯುತ್ತೆ, ಜಗನ್ನಾಥಪುರಿಯಲ್ಲಿ, ಅದು ಅತ್ಯಂತ ವಿಶೇಷವಾದದ್ದು. ಹಾಗೂ ಅಲ್ಲಿ ಅಡಗಿರುವಂತಹ ಅನೇಕ ಸತ್ಯಗಳನ್ನು ಅದು ಹೊರಗೆ ತರುತ್ತೆ. ಏನು ಮಾಡಬೇಕು ಅಂದ್ರೆ, ಅಲ್ಲಿ ಒಂದು ಆ ಲೋಕಲಲ್ಲಿ, ಆ ಜಗನ್ನಾಥಪುರಿಯಲ್ಲಿ ಒಂದು ನಿಯಮ ಇದೆ. ಭಗವಂತನ ವಿಗ್ರಹವನ್ನು ನಾವು ಹೊಸದಾಗಿ ಮಾಡಬೇಕಂದ್ರೆ ಅದನ್ನು ಹೇಗೆ ಮಾಡಬೇಕು? ಒಂದನೇದಾಗಿ ಆ ವಿಗ್ರಹಕ್ಕೆ ಇಂಥದ್ದೇ ತರವಾದಂತಹ ಮರವನ್ನು ಹುಡುಕಬೇಕು ಅವರು ಕಾಡಿನಲ್ಲಿ. ಅದು ಈ ಕಹಿ ಬೇವು ಅಂತಾರೆ, ನೀಮ್. ಆ ನೀಮ್ ಮರವನ್ನು ಹುಡುಕಬೇಕು. ಅದನ್ನು ಹುಡುಕಿ ಅದು ಹೀಗೆ ನೀರಿನ ಕೆರೆ ಇಲ್ಲ ನದಿಯ ಪಕ್ಕದಲ್ಲಿ ಇರಬೇಕು. ಇನ್ನೊಂದು, ಆ ಮರದಲ್ಲಿ ಶಂಖ ಚಕ್ರ ಕದಾ ಪದ್ಮದ ಚಿಹ್ನೆ ಇರಬೇಕು. ಅದು ದೇವರೇ ಕಳಿಸಿದಂತಹ ಮರ ಆಗಿರಬೇಕು, ಯಾವುದ ಅಸಾಮಾನ್ಯ ಮರ ಅಲ್ಲ ಅನ್ನೋದು ಅಲ್ಲಿಯ ಭಕ್ತರ ಒಂದು ವಿಚಾರಗಳು. ಅದಕ್ಕೆ ಯಾರು ಅತ್ಯಂತ ಅಲ್ಲಿ ನಾಯಕತ್ವ ತಗೊಂಡಿದ್ದಾರೆ ಭಕ್ತರಲ್ಲಿ, ಹಾಗೂ ಅಲ್ಲಿಯ ಶ್ರೇಷ್ಠ ಭಕ್ತರಿದ್ದಾರೆ, ದೈತಪತಿಗಳು ಅಂತ ಕರೀತಾರೆ ಅವರನ್ನು. ಈ ದೈತಪತಿ ಪೂಜಾರಿಗಳು ಯಾರು ಜಾಸ್ತಿ ತಿಳಿದಿದ್ದಾರೆ, ಇದರಲ್ಲಿ ಜಾಸ್ತಿ ತೊಡಗಿಸಿಕೊಂಡಿದ್ದಾರೆ, ಭಗವಂತನ ಸೇವೆಯನ್ನು ಸದಾ ಮಾಡ್ತಿದ್ದಾರೆ ಅಂತವರ ಒಂದು ತಂಡ, ಬಹಳ ಗೌಪ್ಯವಾಗಿ ನಡೆಯುವಂಥ ಸಂಗತಿ. ಅವರು ಕಾಡಿನಲ್ಲಿ ಹುಡುಕ್ಲಿಕ್ಕೆ ಹೋಗ್ತಾರೆ. ಹುಡುಕಿ ಆ ಮರವ ಸಿಗಬೇಕು ಅವರಿಗೆ. ಅವರು ಹೇಗೆ ಯೋಚನೆ ಮಾಡಿದರೆ ಆ ಥರದ ಮರವನ್ನು ಸಿಕ್ಕಿದಾಗ ಅದನ್ನು ತಗೊಂಡು ಬಂದು, ಅದರಲ್ಲಿ ಒಂದು ಕೊಯ್ಲಿ ವೈಕುಂಠ ಅಂತ ಒಂದು ಜಾಗ ಇದೆ, ಅಲ್ಲಿ ಅದನ್ನು ತಂದು ಅದನ್ನು ಕೆತ್ತನೆಯನ್ನು ಮಾಡ್ತಾರೆ. ಅದನ್ನು ಕೆತ್ತುವುದು ಕೂಡ ಅದಕ್ಕೆ ಶಿಲ್ಪಿ ಯಾರು ಕೆತ್ತಬೇಕು, ಹೇಗೆ ಕೆತ್ತಬೇಕು ಎಲ್ಲ ಆಚಾರಗಳಿವೆ. ಹಾಗೆ ಅದನ್ನು ಕೆತ್ತಿಸ್ತಾರೆ. ಒಂದು ಸಾರಿ ಆ ರೂಪವನ್ನು ಕೆತ್ತಿದ ಮೇಲೆ ಅಲ್ಲಿ ಮತ್ತೆ ಆ ಪ್ರಾಣ ಪ್ರತಿಷ್ಠೆಯ ಅದೇನು ವಿಗ್ರಹ, ಈಗ ಇರೋ ವಿಗ್ರಹ, ಮುಂದೆ ಬರುವಂತಹ ವಿಗ್ರಹಕ್ಕೆ ಆ ಒಂದು ಪ್ರಾಣವನ್ನ, ಅದಕ್ಕೆ ಬ್ರಹ್ಮ ಪದಾರ್ಥ ಅಂತ ಕರೀತಾರೆ, ಆ ಪ್ರಾಣವನ್ನ
ಸ್ಥಳಾಂತರ ಮಾಡ್ತಾರೆ. ಹ್ಮ್. ಈಗ ಸಾಮಾನ್ಯವಾಗಿ ಒಂದು ದೇವಸ್ಥಾನದಲ್ಲಿ ಒಂದು ವಿಗ್ರಹ ಪುನರ್ ಪ್ರತಿಷ್ಠೆ ಆಗಬೇಕಂದ್ರೆ ಭಗವಂತನನ್ನ ಕಲಶದಲ್ಲಿ ಪ್ರತಿಷ್ಠಾಪನೆ ಮಾಡಿ, ಹ್ಮ್. ಆಮೇಲೆ ವಿಗ್ರಹದಲ್ಲಿ ಏನು ನಾವು ವ್ಯತ್ಯಾಸ ಮಾಡಬೇಕು ಅದು ಮಾಡಿ, ಮತ್ತೆ ಕಲಶದಿಂದ ಭಗವಂತನನ್ನು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ. ಹ್ಮ್. ಅಂದರೆ ಭಗವಂತ ಸಾಕ್ಷಾತ್ತಾಗಿ ಇರತಕ್ಕಂಥ ಭಗವಂತನನ್ನು ನಾವು ಮುಟ್ಟುವಾಗ ಹ್ಮ್. ಅದಕ್ಕಿಂತ ಮುಂಚೆ ಏನೇನು ಮಾಡಬೇಕು ಅಂತ ಈ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಪಾಂಚರಾತ್ರಿಕ ವಿಧಿ ಅಂತ ಇದೆ, ಆ ವಿಧಿಯ ಮೂಲಕ ಅದು ನಡೆಯುತ್ತೆ. ಹ್ಮ್. ಸೊ ಅಲ್ಲಿ ಜಗನ್ನಾಥಪುರಿಯಲ್ಲಿ ವಿಧಿ ಏನು ಅಂದರೆ, ಮಧ್ಯರಾತ್ರಿಯಲ್ಲಿ ಹ್ಮ್. ಸಂಪೂರ್ಣ ಕತ್ತಲಿರುವಂತಹ ಸಂದರ್ಭದಲ್ಲಿ ಹ್ಮ್. ಯಾರೂ ನೋಡದೇ ಇರುವಾಗ ಒಂದಷ್ಟು ಸಿಲೆಕ್ಟೆಡ್ ದೈತಪತಿಗಳು, ಪೂಜಾರಿಗಳು ಏನೂ ಕಾಣದೇ ಇರೋ ಆ ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಜಗವಂತಾತನ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂತಹ ಒಂದು ಪದ್ಧತಿಯನ್ನು ಅವರು ಇಟ್ಕೊಂಡಿದ್ದಾರೆ. ಹ್ಮ್. ಅದಕ್ಕೆ ಬ್ರಹ್ಮ ಪದಾರ್ಥವನ್ನು ಈ ವಿಗ್ರಹದಿಂದ ಆ ವಿಗ್ರಹಕ್ಕೆ ಸ್ಥಳಾಂತರ ಮಾಡ್ತಾರೆ. ಹ್ಮ್. ಅದಾದ ಮೇಲೆ ಹಳೆಯ ವಿಗ್ರಹವನ್ನು ಕೊಯ್ಲಿ ಅಂದರೆ ಅದು ಸಮಾಧಿ ಅಂತ ಅರ್ಥ. ಹ್ಮ್. ಸಮಾಧಿ ವೈಕುಂಠ ಅಂತ ಅಲ್ಲಿ ಆ ವಿಗ್ರಹವನ್ನು ಸಮಾಧಿ ಮಾಡ್ತಾರೆ, ಹಳೆ ವಿಗ್ರಹವನ್ನು. ಹ್ಮ್. ಅದು ಇವಾಗ ಒಂದು ಸರಿ ಭಗವಂತ ಇದು ಈ ವಿಗ್ರಹ ಹೊಸ ವಿಗ್ರಹ ಭಗವಂತ ಆದಮೇಲೆ ಹಳೆದು ಅದು ವಿಗ್ರಹ ಅಲ್ಲ, ಹ್ಮ್. ಅದು ಮರ ಆಗತ್ತೆ. ಹ್ಮ್. ಅದನ್ನು ಅವರು ಅಲ್ಲಿ ಸಮಾಧಿ ಮಾಡಿ ಹೊಸ ವಿಗ್ರಹವನ್ನು ತಗೊಂಡೋಗಿ ನೇತ್ರೋನ್ಮಿಲನ ಎಲ್ಲ ಮಾಡಿ ಎಲ್ಲ ಆಚಾರಗಳನ್ನು ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಹ್ಮ್. ಈ ಆಚರಣೆ ಒಂದು 12ರಿಂದ 19 ವರ್ಷಕ್ಕೊಂದು ಸಾರಿ ಬರ್ತದೆ. ಇದಕ್ಕೆ ನವಕಲೇವರ ಅಂತ ಕರೀತಾರೆ. ಹ್ಮ್. 2015ನೇ ಇಸವಿಯಲ್ಲಿ ಜಗನ್ನಾಥಪುರಿಯಲ್ಲಿ ನವಕಲೇವರ ಆಗಿತ್ತು, 10 ವರ್ಷ ಹಿಂದೆ. ಹ್ಮ್. ಹ್ಮ್. ಮುಂದೆ ನೋಡುವಂಥ ಅವಕಾಶ ನಮಗೆ ಸಿಗಬಹುದು. ಈ ಬ್ರಹ್ಮ ಪದಾರ್ಥ ಅಂದ್ರೆ ಏನು? ಕೆಲವರು ಹೇಳ್ತಾರೆ ಬ್ರಹ್ಮ ಪದಾರ್ಥವನ್ನ ಬದಲಾವಣೆ ಮಾಡುವಾಗ ಅವ್ರ ಕೈಗೇನೋ ಸಿಗುತ್ತೆ, ಒಂದು ವೈಬ್ರೇಷನ್ ಆಗುತ್ತೆ. ಕಣ್ಣಿಗೆ ಅವರೆಲ್ಲ ಅರ್ಚಕರು ಬಟ್ಟೆ ಕಟ್ಕೊಂಡಿರ್ತಾರೆ, ಆ ಸಂದರ್ಭದಲ್ಲಿ ಇಡೀ ಪೂರಿಯಲ್ಲಿ ಎಲೆಕ್ಟ್ರಿಸಿಟಿ ಕೂಡ ಆನ್ ಮಾಡೋ ಹಾಗಿಲ್ಲ. ಇದೆಲ್ಲ ನಾವು ಇಂಟರ್ನೆಟ್ ಅಲ್ಲಿ ಕೇಳಿರ್ತೀವಿ, ಇದೆಲ್ಲ ನಿಜಾನಾ ಅಂತ? ಇದನ್ನು ಬಹಳ ನಿಖರವಾಗಿ ನಮಗೆ ಹೇಳಲಿಕ್ಕೆ ಕಷ್ಟ. ಹ್ಮ್. ಯಾಕೆಂದರೆ ನಾವು ಅವ್ರ ಜೊತೆ ಒಬ್ಬರಾಗಿ ಇಲ್ಲದೆ ಇರೋದ್ರಿಂದ ಹ್ಮ್. ನಾವು ಸಾಧಾರಣವಾಗಿ ನಮಗೆ ಗೊತ್ತಿರೋ ಸೋರ್ಸಿಂದ ನಾವು ಇನ್ಫಾರ್ಮೇಷನ್ ತಗೊಂಡ್ರೆ ಅಲ್ಲಿ ಒಂದು ಪದ್ಧತಿ ಇದೆ. ಹ್ಮ್. ರಾತ್ರಿ ಹೊತ್ತಲ್ಲಿ ಮಾಡ್ತಕ್ಕಂಥ ಪದ್ಧತಿ ಇದೆ, ಪ್ರಾಣ ಪ್ರತಿಷ್ಠೆ ಅನ್ನೋ ಒಂದು ಪದ್ಧತಿ ಇದೆ. ಅದನ್ನು ಮಾಡುವಂಥ ಅರ್ಚಕರು ಯಾರು ಅಂತ ಅವ್ರ ಮುಂದೆ ನಿರ್ಧಾರ ಮಾಡಿರ್ತಾರೆ. ಹ್ಮ್. ಆ ಅರ್ಚಕರು ಪ್ರಾಣ ಪ್ರತಿಷ್ಠೆಯನ್ನು ಬಹಳ ಗೌಪ್ಯವಾಗಿ, ಯಾವುದೇ ಫೋಟೋ ಕ್ಯಾಮರಾ ಏನೂ ಇಲ್ಲದೆ ಆ ಒಂದು ಪ್ರಾಣ ಪ್ರತಿಷ್ಠೆಯನ್ನು ಕತ್ತಲಿನ ಸಂದರ್ಭದಲ್ಲಿ ಮಾಡ್ತಾರೆ. ಈ ಒಂದು ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಇದಕ್ಕಿಂತ ಹೊರಗೆ ಅದು ಹೊರಗಿನ ಜಗತ್ತಿಗೆ ಅದಕ್ಕೆ ಅವರು ಎಷ್ಟು ಆ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾರೆ ಅನ್ನೋದು ನಮಗೆ ತಿಳಿದಿಲ್ಲ ಅದರ ಬಗ್ಗೆ. ಈಗ ಪೂರಿ ಜಗನ್ನಾಥ ಮಂದಿರದಲ್ಲಿ ಅಡುಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೇನೆ ಅಲ್ಲಿ ಪ್ರಸಾದವನ್ನ 7 ಮಡಿಕೆ ಮೇಲೆ ಮಾಡ್ತಾರೆ, ಮೇಲ್ಗಡೆ ಮಡಿಕೆ ಅಡುಗೆ ಮೊದಲು ಬೇಯತ್ತೆ ಅಂತ ಹೇಳ್ತಾರೆ. ಈ ವಿಶೇಷವಾದಂಥ ವಿಚಾರದ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ಖಂಡಿತ. ಪುರಿ ಜಗನ್ನಾಥ ಅಂದರೆ ಇಡೀ ಜಗತ್ತಿಗೆ ನಾಥ. ಯಾವತ್ತೂ ಶಾರ್ಟೇಜ್ ಇಲ್ಲ, ಕಡಿಮೆ ಅನ್ನೋದಿಲ್ಲ. ಭಗವಂತ ಎಷ್ಟು ಬೇಕಾದರೂ ಎಲ್ಲರನ್ನೂ ಸಾಕಿ ಸಲ್ಲಿಸುವಂಥ ಭಗವಂತನಿಗೆ ಆ ಶಕ್ತಿ ಇದೆ. ಅದನ್ನು ನಾವು ಜಗನ್ನಾಥಪುರಿಯಲ್ಲಿ ನೋಡ್ಬೋದು. ಎಷ್ಟು ಸಾವಿರ ಜನ, ಲಕ್ಷ ಜನ ಹೋದರೆ ಅಲ್ಲಿ ಪ್ರಸಾದಕ್ಕೆ ಕೊರತೆ ಇಲ್ಲ. ಇವತ್ತಿನ ದಿವಸ ದೊಡ್ಡ 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 ತಂತ್ರಜ್ಞಾನ ಬಂದಿದೆ, ಹೊಸ ದೊಡ್ಡ ದೊಡ್ಡ ಅಡಿಗೆ ತಯಾರಿಕೆ ಕೇಂದ್ರವನ್ನು ಮಾಡ್ಬೋದು. ಇದು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಪದ್ಧತಿ. ಅಲ್ಲಿ ಭಗವಂತನಿಗೆ ಪ್ರತಿ ದಿವಸ ವಿಶೇಷ ನೈವೇದ್ಯಗಳು ನಡೆಯುತ್ತವೆ. ಆ ನೈವೇದ್ಯ ಆಗುವಂತಹ ತಯಾರಿಕೆ ಅಡುಗೆ ಮನೆಯಲ್ಲಿ ಅದು ಹೇಗೆ ಶುಚಿಯಾಗಿರಬೇಕು, ಯಾವ ಪದ್ಧತಿ ಅಂದರೆ ಆ ಅಡುಗೆ ಏನು ಮಾಡ್ತಾರೆ ತಯಾರಕರು, ಅವರು ಆ ಆಹಾರದಿಂದ ಬರುವಂತಹ ಸುವಾಸನೆಯನ್ನು ಕೂಡ ಅವರು ಆನಂದಿಸಬಾರದು. ಅದಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ಅಡುಗೆ ಮಾಡ್ತಾರೆ ಮುಖಕ್ಕೆ. ಯಾಕಂದ್ರೆ ದೇವರಿಗೆ ಫಸ್ಟ್ ಹೋಗಬೇಕು. ತೇನ ತೆಕ್ವೇನ ಭುಂಜೀತಾಹ, ಭಗವಂತ ಕೊಟ್ಟಿದ್ದನ್ನು ನಾವು ತಗೊಳ್ಬೇಕು ಪ್ರಸಾದ ಅಂತ. ಎಲ್ಲವೂ ಭಗವಂತನಿಗೆ ಸೇರಿದ್ದು ಅನ್ನುವಂಥ ಒಂದು ಮನೋಭಾವನೆ ಭಕ್ತರದ್ದು. ಹಾಗಾಗಿ ಇಷ್ಟು ಅಚ್ಚುಕಟ್ಟಾಗಿ ಸಾವಿರಾರು ವರ್ಷದಿಂದ ಅಷ್ಟು ಸುಂದರವಾಗಿ ಜಗನ್ನಾಥನಿಗೆ ಪ್ರತಿ ದಿವಸ 6 ಸರಿ ನೈವೇದ್ಯ ಆಗ್ತದೆ. ಲಕ್ಷಾಂತರ ಜನಗಳ ಊಟ ದೊಡ್ಡ ದೊಡ್ಡ ಪಾತ್ರೆಯಲ್ಲ, ಮಡಿಕೆಯಲ್ಲಿ ತಯಾರು ಮಾಡ್ತಾರೆ. ಅದನ್ನು ಪ್ರತಿಯೊಬ್ಬರಿಗೂ ಯಾರಿಗೂ ಕಡಿಮೆ ಆಗದಾಗೆ ಅದರ ವ್ಯವಸ್ಥೆ ಆಗ್ತದೆ. ಅದು ವ್ಯರ್ಥ ಆಗೋದಿಲ್ಲ, ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗ್ತದೆ. ಇದೆಲ್ಲ ಆಗಬೇಕಂದ್ರೆ ಸಾಮಾನ್ಯ ಮನುಷ್ಯರ ಕೈಯಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಅಲ್ಲಿ ನಿಂತು
ಅದು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾಳೆ ಅನ್ನುವಂತಹ ಅನುಭೂತಿಯನ್ನು ಭಕ್ತರಲ್ಲಿ ಪಡಿತಾರೆ. ಹಾಗಾಗಿ ಮಹಾಲಕ್ಷ್ಮಿಯೇ ನಡೆಸ್ತಾರೆ. ಯಾಕಂದ್ರೆ ಮಹಾಲಕ್ಷ್ಮಿಗೆ ಅತ್ಯಂತ ಆಪ್ತವಾದ ಸೇವೆ ಅಂದರೆ ಭಗವಂತನಿಗೆ ಅಡಿಗೆಯನ್ನು ಮಾಡೋದು ಅಂತ ಹೇಳ್ತಾರೆ. ಹಾಗೆ ಮಹಾಲಕ್ಷ್ಮಿಯೇ ನಡೆಸ್ತಾ ಇರ್ತಕ್ಕಂಥ ಅಡುಗೆ ಕೋಣೆ ಅಂತ ಅಲ್ಲಿ ಪ್ರತೀತಿ. ಹಾಗೆ ಆ 7 ಮಡಿಕೆ ಮೇಲೆ ಅಡಿಗೆ ಮಾಡ್ತಾರೆ, ಕೊನೆಯ ಮಡಿಕೆ ಅಡಿಗೆ ಮೊದಲು ಬೇಯತ್ತೆ ಅಂತಾರಲ್ಲ, ಇದ್ರ ಬಗ್ಗೆ? ಇದು ಒಂದು ವಿಜ್ಞಾನಕ್ಕೆ ಸವಾಲು ಅಂತಲೂ ಹೇಳ್ತಾರೆ. ವಿಶೇಷ ಏನಂದ್ರೆ ನಾವು ತಿಳ್ಕೊಳ್ಬೇಕು, ವಿಜ್ಞಾನವನ್ನು ಸೃಷ್ಟಿ ಮಾಡಿದ್ದೇ ಭಗವಂತ. ವಿಜ್ಞಾನಿಗಳು ಇವತ್ತು ಏನೋ ಒಂದು ನಾವು ಕಂಡುಹಿಡಿಬಹುದು, ಡಿಸ್ಕವರಿ ಅಂತ. ಗುರುತ್ವಾಕರ್ಷಣ ಬಲ ಅಂತ ಇದೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ. ಇದನ್ನು ನಾವು ಸೃಷ್ಟಿ ಮಾಡಲಿಲ್ಲ, ಅದು ಇದೆ ಅಂತ ನಾವು ಕಂಡುಹಿಡಿದಿದ್ದೀವಿ, ಅದನ್ನು ನಾವು ಸೃಷ್ಟಿ ಮಾಡಲಿಲ್ಲ. ಹಾಗೆ ವಿಜ್ಞಾನವನ್ನು ಕೂಡ ಸೃಷ್ಟಿ ಮಾಡಿದ್ದು ಭಗವಂತನೇ ಇರೋದ್ರಿಂದ ಇದಕ್ಕೆ ಒಂದು ವಿಜ್ಞಾನದಲ್ಲಿ ಕೂಡ ಒಂದು ಯಾಕೆ ಅಂತ ಹೇಳ್ಬೋದು. ಹೇಗೆ ಮಾಡ್ತಾರೆ ಅಂದರೆ ಕಟ್ಟಿಗೆಯಿಂದ ಅಲ್ಲಿ ಅಡಿಗೆ ಮಾಡ್ತಾರೆ. ಒಂದು ಮಡಿಕೆ ಇಡ್ತಾರೆ, ಅದರ ಮೇಲೆ ಇನ್ನೊಂದು ಮಡಿಕೆ ಮೇಲೆ ಹೋಗ್ತಾ ಇದ್ದಾಗೆ ಮಡಿಕೆಗಳು ಚಿಕ್ಕದಾಗ್ತಾ ಹೋಗ್ತದೆ. 7 ಮಡಿಕೆಯನ್ನು ಇಡ್ತಾರೆ. ಬೇರೆ ಬೇರೆ ಪದಾರ್ಥಗಳನ್ನು, ವ್ಯಂಜನಗಳನ್ನು ಅದರಲ್ಲಿ ಅವರು ತಯಾರಿ ಮಾಡ್ತಾರೆ. ಅದನ್ನು ವೈಜ್ಞಾನಿಕವಾಗಿ ಹೇಳಿದರೆ ಈ ಶಾಖ ಅನ್ನೋದು ಅದು ಹೇಗೆ ಕಂಡಕ್ಷನ್, ಕನ್ವೆಕ್ಷನ್ ಅಂತ ಕರೀತಾರೆ. ಅದು ಒಂದರಿಂದ ಒಂದು ವಸ್ತುವಿಗೆ ತಾಗಿದಾಗ ಅದರ ಮೂಲಕ ಶಾಖ ಪ್ರಸಾರ ಆಗ್ಬೋದು, ಇಲ್ಲ ಗಾಳಿಯ ಮೂಲಕ, ಹಬೆಯ ಮೂಲಕ ಅದು ಪ್ರಸಾರನೂ ಆಗ್ಬೋದು. ಅಲ್ಲಿ ಏನಾಗ್ತದೆ ಅಂದರೆ ಕೆಳಗಿರೋ ಮಡಿಕೆ ದೊಡ್ಡದು, ಅಲ್ಲಿಂದ ಅದು ಬಿಸಿ ಆದಾಗ ನೀರು ಬಿಸಿಯಾಗಿ ಹಬೆಯಾಗಿ ಮೇಲಿನ ಮಡಿಕೆ ಬಿಸಿ ಆಗ್ತದೆ. ಬೇರೆ ಜಾಗದಲ್ಲಿ ಮಡಿಕೆ ಬಿಸಿ ಆಗಲಿಕ್ಕೆ ಅದು ಕಂಡಕ್ಷನಲ್ಲಿ ಹೋಗಬೇಕು, ಇದು ಕನ್ವೆಕ್ಷನಲ್ಲಿ ಬೇಗ ಅದು ಬಿಸಿ ಆಗ್ತದೆ ಒಂದು. ಹಾಗೂ ಮೇಲಿರೋ ಮಡಿಕೆ ಕೆಳಗಿನ ಮಡಿಕೆಯಿಂದ ಚಿಕ್ಕದು, ಚಿಕ್ಕದಾಗ್ತಾ ಹೋಗ್ತದೆ. ಹಾಗಾಗಿ ಚಿಕ್ಕದರಲ್ಲಿ ಬೇಗ ಬಿಸಿ ಆಗ್ತದೆ. ಹೀಗೆ ವೈಜ್ಞಾನಿಕವಾಗಿ ನೋಡಿದ್ರು ಕೂಡ ಇದು ಸಾಧ್ಯವಾದದ್ದಲ್ಲ. ಆದರೆ ಭಗವಂತನ ಭಕ್ತರಾದಂಥ ನಾವು ಇದರಲ್ಲಿ ಏನು ನೋಡ್ತೇವೆ ಅಂದರೆ, ಆ ಕನ್ವೆಕ್ಷನ್ ಇರ್ಬೋದು, ಕಂಡಕ್ಷನ್ ಇರ್ಬೋದು, ಏನೋ ಇರ್ಬೋದು, ಅದನ್ನೆಲ್ಲ ಭಗವಂತನೇ ತಾನು ಸೃಷ್ಟಿ ಮಾಡಿದ್ದು. ಇದನ್ನು ನಾವು ಇವತ್ತು ಕಂಡುಕೊಂಡಿದ್ದೀವಿ. ವಿಜ್ಞಾನಿಗಳು 18ನೇ ಶತಮಾನ 19ನೇ ಶತಮಾನದನ್ನೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಮಾಡ್ತಾ ನಾವು 1000 ವರ್ಷದಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ಭಗವಂತನೇ ಪ್ರೇರೇಪಿಸಿದಾನೆ. ಭಗವಂತ ಮಹಾಲಕ್ಷ್ಮಿಯೇ ಪ್ರೇರೇಪಿಸಿ ಭಗವಂತನಿಗೆ ಹೇಗೆ ಅಡುಗೆಯನ್ನು ಮಾಡಬೇಕು ಅಂತ ಪ್ರೇರೇಪಿಸಿ ಭಕ್ತರು ಆ ಒಂದು ಕುತೂಹಲಕಾರಿಯಾದಂಥ ಆ ರೀತಿಯಲ್ಲಿ ಅತ್ಯಂತ ವೇಗವಾಗಿ ಭಗವಂತನಿಗೆ ಹಲವು ವಿಧವಾದಂತಹ ಒಂದು ನೈವೇದ್ಯವನ್ನು ಮಾಡಲಿಕ್ಕೆ ಅವಕಾಶವನ್ನು ಭಗವಂತ ಮಾಡಿಕೊಟ್ಟಿದೆ ಅಂತ ಭಕ್ತಿ ಅಂತ ನಾವು ಅದನ್ನು ನೋಡ್ತೇವೆ. ಭಗವಂತ ದಿವಸಾಲು ಅಲ್ಲಿ ಚಪ್ಪನ್ ಭೋಗ್ ಅಂತ ಕರೀತಾರೆ. ಪ್ರತಿ ದಿವಸ ಭಗವಂತನಿಗೆ 56 ಬೇರೆ ಬೇರೆ ರೀತಿಯಾದಂತಹ ವಿಧವಾದ ನೈವೇದ್ಯಗಳು ನಡೀತದೆ. ಸೊ ಅಷ್ಟು ತಯಾರಿಯನ್ನು ಆಗಬೇಕು ಅಂದರೆ ಅದು ಭಗವಂತನ ಕೃಪೆಯಿಂದ ಭಕ್ತಿಯಿಂದ ನಡೀತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಏನೇನಿರುತ್ತೆ ಅಂತ ಅಂದ್ರೆ ಒಂದು ಸಣ್ಣ ಕುತೂಹಲ, ಆ 56 ತರದ ಅಡಿಗೆಗಳು ಭಗವಂತನಿಗೆ. ಚಪ್ಪನ್ ಭೋಗ್ ಅಂದ್ರೆ ಅದು ಚಪ್ಪನ್ ಅಂದ್ರೆ 56. ಅದರಲ್ಲಿ ಎಲ್ಲಾ ವಿಧವಾದದ್ದು, ಖಾರ ಇರ್ಬೋದು, ಸಿಹಿ ಇರ್ಬೋದು, ದಾಲ್ ಇರ್ಬೋದು, ಅನ್ನ ಇರ್ಬೋದು, ಪಾಯಸ ಇರ್ಬೋದು, ಅದಕ್ಕೊಂದು ಎಲ್ಲ ರೀತಿಯಾದಂತಹ ರುಚಿಗಳು ಇರುವಂತಹ ಪದಾರ್ಥಗಳನ್ನ 56 ವಿಧಗಳನ್ನ ಮಾಡ್ತಾರೆ. ಅದರಲ್ಲಿ ವಿಶೇಷ ಏನಂದ್ರೆ ಈ 56 ಅನ್ನೋದನ್ನು ಯಾಕೆ ಮಾಡಿದ್ರು, ಅದಕ್ಕೆ ಬೇರೆ ಬೇರೆ ಉತ್ತರಗಳಿದೆ. ಒಂದು ಉತ್ತರ ಅದರಲ್ಲಿ ಏನು ಅಂದ್ರೆ, ಕೃಷ್ಣ ವೃಂದಾವನದಲ್ಲಿ ಲೀಲೆಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಯಶೋಧ ಮಾತೆ ಕೃಷ್ಣನಿಗೆ ಪ್ರತಿ ದಿವಸ 8 ಸಾರಿ ಊಟವನ್ನು ಕೊಡ್ತಾ ಇದ್ಲಂತೆ. ಚಿಕ್ಕ ಮಗು, ತಾಯಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪವೇ ಜಾಸ್ತಿ ಸಮಯ ಕೊಡ್ತಾ, ಹಾಗೆ 8 ಸಾರಿ ಕೃಷ್ಣನಿಗೆ ನೈವೇದ್ಯ ಊಟವನ್ನು ಕೊಡ್ತಾ ಇದ್ಲಂತೆ. ಒಂದು ದಿವಸ ಜೋರಾಗಿ ಮಳೆ ಬಂದಾಗ ಕೃಷ್ಣ ಗೋವರ್ಧನಗಿರಿಯನ್ನು ಎತ್ತಿದ. ಗೋವರ್ಧನಗಿರಿಯನ್ನು ಕೃಷ್ಣ 7 ದಿವಸ ಎತ್ತಿದ. 7 ದಿವಸ ಹಗಲು ರಾತ್ರಿ ಕೃಷ್ಣ ಗೋವರ್ಧನಗಿರಿಯನ್ನು ಕೈಯಲ್ಲಿ ಎತ್ತಿದ್ದಾನೆ. ಎಲ್ಲ ಬ್ರಜವಾಸಿಗಳನ್ನ, ವೃಂದಾವನವಾಸಿಗಳನ್ನ ಆ ಗೋವರ್ಧನಗಿರಿಯ ಕೆಳಗಡೆ ಕೃಷ್ಣ ಆಶ್ರಯ ಕೊಟ್ಟಿದ್ದಾನೆ. ಆ 7 ದಿವಸ ಕೃಷ್ಣ ಏನು ತಿನ್ನಲೇ ಇಲ್ಲ. ಹಾಗಾಗಿ 7 ದಿವಸ ಅವನು ಏನು ತಿನ್ನಲಿಲ್ಲ ಅಂತ ಮತ್ತೆ ಈ ಗೋವರ್ಧನಗಿರಿ ಲೀಲೆ ಮುಕ್ತಾಯ ಆದಮೇಲೆ ಕೃಷ್ಣ ಮನೆಗೆ ಹೋದಾಗ ಯಶೋಧ 7 ದಿವಸದ್ದು 7 × 8 56 ಬಗೆಯ ಅಡಿಗೆಯನ್ನು ಕೃಷ್ಣನಿಗೆ ಚಪ್ಪನ್ ಭೋಗ್ ಅಂತ ಮಾಡಿದ್ಲು ಅಂತ ಒಂದು ಕತೆ.
ಎಷ್ಟು ಮಾಡಿದ್ರೂ ಅಷ್ಟು ಕೃಷ್ಣನ ಭಗವ 56 ಮಾಡ್ಬೋದು, ನಾವು 108 ಮಾಡ್ಬೋದು. ಅದು ಭಗವಂತನ ಸೇವೆ, ಭಕ್ತರಿಗೆ ಜಾಸ್ತಿ ಮಾಡಬೇಕು ಅಂತ ತವಕ ಭಗವಂತನಿಗೆ. ಹಾಗೆ ಕೃಷ್ಣ ಗೋವರ್ಧನಗಿರಿ ಎತ್ತದಾಗ ಏನೂ ತಿನ್ನಲಿಲ್ಲ. ಅದು ಹೇಗೆ ಸಾಧ್ಯ? ಅದು ಅಲೌಕಿಕ ಕೃಷ್ಣನ ಶಕ್ತಿ. ಕೃಷ್ಣ ಮಾತ್ರ ಅಲ್ಲ, ಗೋವರ್ಧನಗಿರಿಯ ಕೆಳಗಡೆ ಯಾರ್ಯಾರು ನಿಂತಿದ್ರು ಅವರಿಗೂ ಕೂಡ ಯಾರಿಗೂ ಬಾಯಾರಿಕೆ ಆಗಲಿಲ್ಲ, ಯಾರಿಗೂ ಹಸಿವಾಗಲಿಲ್ಲ. ಎಲ್ಲರೂ ಸಂತೋಷದಲ್ಲಿ ಕೃಷ್ಣನ ಲೀಲೆಗಳಲ್ಲಿ ಲೀನವಾಗಿ ಹೋಗಿದ್ರು ಅನ್ನೋದನ್ನ ಭಾಗವತದಲ್ಲಿ ಹೇಳ್ತಾರೆ. ಸೊ ಇದು 56 ವಿಧವಾದ ಅಡಿಗೆಯನ್ನ ಅಲ್ಲಿಂದ ಶುರು ಆಯಿತು ಅಂತ ಹೇಳ್ತಾರೆ. ಈ ಜಗನ್ನಾಥ ಪುರಿಯಲ್ಲಿ ಜಗನ್ನಾಥ ಅಷ್ಟು ವಿಧವನ್ನು ಸ್ವೀಕರಿಸ್ತಾನೆ ಪ್ರತಿ ದಿವಸ. ಪುರಿ ಜಗನ್ನಾಥ ದೇವಸ್ಥಾನದ ಮತ್ತೊಂದು ವಿಶೇಷ ಆಚರಣೆ ಅಂದ್ರೆ ಅಲ್ಲಿಯ ಧ್ವಜ. ಅದನ್ನ ಪ್ರತಿನಿತ್ಯ ಬದಲಾಯಿಸಲೇಬೇಕು ಅಂತ ಹೇಳ್ತಾರೆ. ಅದಕ್ಕೊಂದು ನಿಯಮ ಕೂಡ ಇದೆ. ಹಾಗೇನೆ ಅದು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಇದು ವಿಶೇಷವಾದಂತಹ ಪ್ರಶ್ನೆ, ಎಲ್ಲರಿಗೂ ಕುತೂಹಲ ಇರುವಂತಹ ಪ್ರಶ್ನೆ. ಹೌದು. ಜಗನ್ನಾಥ ದೇವಸ್ಥಾನ ಸುಮಾರು 214 ಅಡಿ ಎತ್ತರ. 214 ಅಂದ್ರೆ 21 ಅಂತಸ್ತಿನ ಮನೆ, ಅಪಾರ್ಟ್ಮೆಂಟ್ ಇದ್ರೆ ಹೇಗೆ ಅಷ್ಟು ಎತ್ತರ ಇದೆ. ಅದು 1000 ವರ್ಷಗಳ ಕೆಳಗಡೆ ಕಲ್ಲಿನಲ್ಲಿ ಕಟ್ಟಿದ್ದಾರೆ. ಇವತ್ತಿನ ತಂತ್ರಜ್ಞಾನ ವಿಜ್ಞಾನಿಗಳಿಗೆ ಇದು ಅವರ ಊಹೆಗೂ ನಿಲುಕದಂತಹ ಒಂದು ವಾಸ್ತುಶಿಲ್ಪ. ಸವಾಲು ಇದು, ಈ ಆಧುನಿಕ ಜಗತ್ತಿನ ವಿಜ್ಞಾನಕ್ಕೊಂದು ಸವಾಲು. ಹೇಗೆ ಕಟ್ಟಿದ್ದಾರೆ? ಹಾಗಾದರೆ ಅಷ್ಟು ಮುಂದುವರಿದಂತಹ ತಂತ್ರಜ್ಞಾನ, ಅಷ್ಟು ಮುಂದುವರಿದಂತಹ ಒಂದು ನಮ್ಮ ಧರ್ಮ, ಸನಾತನ ಧರ್ಮ ಆಗಿತ್ತು ಅನ್ನೋದಕ್ಕೆ ಇದೊಂದು ಪುರಾವೆ. ಈಗ ಧ್ವಜದ ವಿಚಾರಕ್ಕೆ ಬಂದರೆ, ಆ ಶಿಖರದ ಮೇಲೆ 214 ಅಡಿ ಎತ್ತರದ ಶಿಖರದ ಮೇಲೆ ಅಲ್ಲಿ ನೀಲಚಕ್ರ ಅಂತ ಚಕ್ರ ಇದೆ. ಆ ಚಕ್ರದ ಮೇಲೆ ಒಂದು ಬಾವುಟ ಧ್ವಜ. ಆ ಧ್ವಜ ಸುಮಾರು 20 ಅಡಿ ಉದ್ದ. ನಮಗೆ ನೋಡುವ ಗೊತ್ತಾಗೋದಿಲ್ಲ, ಕೆಳಗಡೆ ಒಂದು ಚಿಕ್ಕದಾಗಿ ಕಾಣಿಸುತ್ತೆ. ಸುಮಾರು 20 ಅಡಿ ಉದ್ದ, 10 ಅಡಿ ಅಗಲ ಇರುತ್ತೆ ಅದು. ಅಲ್ಲಿ ಅದಕ್ಕೆ ಪತಿತ ಪಾವನ ಬನ ಅಂತ ಕರೀತಾರೆ. ಪತಿತ ಪಾವನ ಅಂದ್ರೆ ಜೀವಾತ್ಮಗಳು, ಲೌಕಿಕ ಜಗತ್ತಿನಲ್ಲಿ ಜೀವಾತ್ಮಗಳನ್ನ ಪತಿತರು ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ನಾವು ತುಂಬಾ ಭೌತಿಕ ಜಗತ್ತಿನ ಕ್ಲೇಶಗಳನ್ನ ಅನುಭವಿಸ್ತಾ ಇರ್ತೀವಿ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮನ ಷಷ್ಟಾನೀಂದ್ರಿಯಾಣಿ ಪ್ರಕೃತಿ ಸ್ಥಾನೆ ಕರ್ಷತಿ ಅಂತ. ಮಮೈವಾಂಶ ಜೀವಭೂತೋ ಜೀವಲೋಕ ಸನಾತನಃ ಅಂತ. ಎಲ್ಲ ಜೀವಾತ್ಮರು, ನಾವು ನೀವೆಲ್ಲರೂ ಕೂಡ ಕೃಷ್ಣನ ಅಂಶ, ಭಗವಂತನ ಅಂಶ, ಜಗನ್ನಾಥನ ಅಂಶ. ಜಗನ್ನಾಥನು ಸದಾ ಸಚ್ಚಿದಾನಂದ, ಸಂತೋಷವಾಗಿರ್ತಾನೆ. ಹಾಗಾದ್ರೆ ನಾವು ಯಾಕೆ ದುಃಖ ಪಡ್ತಾ ಇದೀವಿ ಒಂದೊಂದು ಸಾರಿ ಜೀವನದಲ್ಲಿ? ಯಾಕೆ ಅಂದ್ರೆ ನಾವು ಪ್ರಕೃತಿಯ ಮಾಯೆಗೆ, ಭ್ರಮೆಗೊಳಗಾಗಿದ್ದೀವಿ. ಅದಕ್ಕೆ ನಾವು ಪತಿತರು ಅಂತ ಕರೀತಾರೆ. ಆ ಪತಿತರನ್ನ ಉದ್ಧಾರ ಮಾಡ್ಲಿಕ್ಕೆ ಭಗವಂತ ಬರ್ತಾನೆ. ಅವನಿಗೆ ಪತಿತ ಪಾವನ, ಭಗವಂತನಿಗೆ ಪತಿತ ಪಾವನ ಅಂತ ಕರೀತಾರೆ. ಹಾಗಾಗಿ ಎಲ್ಲಿ ಭಗವಂತ ಇದ್ದಾನೆ ಅಲ್ಲಿ ಮೇಲೆ ಭಗವಂತನ ಧ್ವಜ, ಅದಕ್ಕೆ ಪತಿತ ಪಾವನ ಬನ ಅಂತ ಜಗನ್ನಾಥಪುರಿನಲ್ಲಿ ಕರೀತಾರೆ. ಅಂದ್ರೆ ಪತಿತ ಪಾವನಾದಂತಹ ಭಗವಂತ ಆ ಧ್ವಜದ ಮೂಲಕ ಎಲ್ಲರನ್ನ ಕರಿತಾ ಇದ್ದಾನೆ. ಇಲ್ಲಿ ಬಂದು ಶರಣಾಗಿ ನನಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶಃ. ನನ್ನಲ್ಲಿ ಶರಣಾದ್ರೆ ಎಲ್ಲ ಪಾಪಗಳನ್ನು ನಾನು ತೆಗೆದು ಬಿಡ್ತೇನೆ, ನಿಮಗೆ ಸುಖ ಸಂತೋಷವನ್ನ, ನಿಮಗೆ ಮುಕ್ತಿಯನ್ನು ನಾನು ಕೊಡ್ತೇನೆ ಅಂತ ಕೃಷ್ಣ ಕರಿತಾ ಇದ್ದಾನೆ. ಹಾಗೆ ಬಾವುಟವನ್ನು ನೋಡಿದ ತಕ್ಷಣ ಭಕ್ತರಿಗೆ ಹಾಗೂ ಜನರಿಗೆ ಏನು ಅನ್ನಿಸ್ಬೇಕು ಅಂದ್ರೆ, ಅಲ್ಲಿ ಹೋಗಬೇಕು, ದೇವರು ನನ್ನನ್ನು ಕರಿತಾ ಇದ್ದಾನೆ ಅನ್ನುವಂತಹ ಭಾವನೆ ಅವರ ಮನಸ್ಸಿನಲ್ಲಿ ಮೂಡಬೇಕು. ಅದಕ್ಕೆ ಪತಿತ ಭಾವನ ಬನ. ಅದನ್ನ ಪ್ರತಿ ದಿವಸ ಅದನ್ನ ಚೇಂಜ್ ಮಾಡೋ ಮೂಲಕ, ಅದನ್ನ ಹೊಸದನ್ನ ಹಾಕೋದ್ರ ಮೂಲಕ ಆ ಭಕ್ತರು ಆ ದೇವರ ಸೇವೆಯಲ್ಲಿ ತಮಗಿರ್ತಕ್ಕಂತಹ ಕಮಿಟ್ಮೆಂಟು, ನಾವು ಅಷ್ಟು ದೇವರ ಸೇವೆಯಲ್ಲಿ ನಾವು ನಿರತರಾಗಿದ್ದೀವಿ ಅಂತ ಭಗವಂತನಿಗೆ ತೋರಿಸಿಕೊಡ್ತಾರೆ. ಅದು ಹೇಗೆ ಅಂದ್ರೆ, ಯಾವುದೇ ದೇವಸ್ಥಾನ ಆದರೂ ಕೂಡ ನಾವು ಭಗವಂತನ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದಾಗ ನಾವು ಒಂದಷ್ಟು ಪ್ರಾಮಿಸನ್ನು ಮಾಡ್ತೀವಿ ನಾವು ದೇವರಿಗೆ. ಇದೊಂದು ನಮ್ಮ ಸನಾತನ ಧರ್ಮದಲ್ಲಿರುವಂಥದ್ದು. ಪ್ರಾಣ ಪ್ರತಿಷ್ಠೆ ಮಾಡಿದಾಗ ದೇವರಿಗೆ ಹೇಳಬೇಕು, ನಾನು ನಿನಗೆ ದಿವಸಕ್ಕೆ ಇಷ್ಟು ದಾರಿ ನೈವೇದ್ಯವನ್ನು ಕೊಡ್ತೀನಿ, ಇಷ್ಟು ಸಾರಿ ಆರತಿಯನ್ನು ಮಾಡ್ತೀನಿ, ಈ ಥರ ಸೇವೆಯನ್ನು ಮಾಡ್ತೀನಿ ಅಂತ ಆ ಪ್ರಾಮಿಸನ್ನು ಯಾರೂ ತಮ್ಮ ಜೀವನಕ್ಕಿಂತ ಹೆಚ್ಚು ಅದು ಭಗವಂತನಿಗೆ, ಯಾಕಂದ್ರೆ ನಾವು ಭಗವಂತನಿಗೆ ಮಾಡಿದಂತಹ ಒಂದು ಪ್ರಾಮಿಸ್ ಅದು. ಹಾಗೆ ಜಗನ್ನಾಥಪುರಿನಲ್ಲಿ ಆ ಒಂದು ಕಮಿಟ್ಮೆಂಟ್ ಇಟ್ಕೊಂಡಿದ್ದಾರೆ.
ಹ್ಮ್. ಆ ಒಂದು ಪ್ರಾಮಿಸನ್ನು ಮಾಡಿದ್ದಾರೆ, ಪ್ರತಿ ದಿವಸ ನಾವು ಧ್ವಜವನ್ನು ನಾವು ಚೇಂಜ್ ಮಾಡ್ತೇವೆ ಅಂತ. ವಿಶೇಷವಾಗಿ ನಾವು ಏನು ನೋಡಬೇಕಂದ್ರೆ, ಇದು ಒಂದೆರಡು ದಿವಸ ಅಲ್ಲ, 1000 ವರ್ಷದಿಂದ ಪ್ರತಿ ದಿವಸವೂ ಅದನ್ನು ಚೇಂಜ್ ಮಾಡಬೇಕು. ಆ 214 ಅಡಿ ಎತ್ತರದ ಗೋಪುರವನ್ನು ಹತ್ತಬೇಕು. ಮಳೆ ಬರಲಿ, ಗಾಳಿ ಬರಲಿ, ಬಿರುಗಾಳಿ ಬರಲಿ, ಅದನ್ನು ನಿಲ್ಲಿಸೋದಿಲ್ಲ ಅವರು. ಅಷ್ಟು ಕಮಿಟ್ಮೆಂಟಿಂದ ಮಾಡ್ತಾ ಇರೋದು. ಅದು ಭಗವಂತನಿಗೆ ಅಲ್ಲಿಯ ಭಕ್ತರು ಮಾಡುವಂತಹ ಸೇವೆ. ಅದು ನಮಗೆ ಒಂಥರ ಇನ್ಸ್ಪಿರೇಷನ್ ಕೊಡಬೇಕು, ನಾನೂ ಹೋಗಿ ಭಗವಂತನ ಸೇವೆಯನ್ನು ಮಾಡಬೇಕು ಅಂತ. ಇದು ಅದರ ವಿಶೇಷ. ಈಗ ಕೆಲವ್ರು ಹೇಳ್ತಾರೆ ಅದನ್ನ ಮಾಡಲಿಲ್ಲ, ಒಂದ್ ದಿವಸ ನಿಲ್ಲಿಸ್ಬಿಟ್ರೆ ಏನೋ ಆಗುತ್ತೆ, ಒಂದಷ್ಟು ವರ್ಷಗಳ ಕಾಲ ಮತ್ತೆ ಕಟ್ಟೋಕೆ ಆಗಲ್ಲ ಧ್ವಜಾನ, ಏನೋ ಒಂದು ಕೆಟ್ಟದಾಗತ್ತೆ, ಈ ಥರದ್ದೆಲ್ಲ ಸೂಚನೆ ಇದೆ ಅಂತ, ಹೌದಾ? ಖಂಡಿತವಾಗಿಯೂ ಇದೆಲ್ಲ ಸಾಧ್ಯ ಇದೆ. ಯಾಕೆಂದರೆ ನೋಡಿ, ನಾವು ಲೌಕಿಕ ಜೀವನದಲ್ಲಿ ಆಧ್ಯಾತ್ಮಿಕದ ಪರಿಚಯ ಇಲ್ಲದೆ ಲೌಕಿಕವಾಗಿ ಬದುಕೋರು, ಅತ್ಯಂತ ಜೀವನದಲ್ಲಿ ಪರಿಪೂರ್ಣತೆಯನ್ನು ಹೊಂದದೇ ಇರುವವರು, ನಮಗೆ ಅದನ್ನು ನೋಡೋದು, ಕೇಳೋದು, ಅರ್ಥ ಮಾಡಿಕೊಳ್ಳೋದು ಕಷ್ಟ. ಸಾಮಾನ್ಯವಾಗಿ ನಾವು ನಮ್ಮ ಕಣ್ಣಿಗೆ ಏನು ಕಾಣುತ್ತದೆ ಅದೇ ಸತ್ಯ ನಮಗೆ. ಅದು ಸಾಮಾನ್ಯವಾದ ಒಂದು ಮನುಷ್ಯರ ವ್ಯಕ್ತಿತ್ವ. ಆದರೆ ಈ ಜಗತ್ತಿನಲ್ಲಿ ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಎಷ್ಟೋ ಶಕ್ತಿಗಳಿದ್ದಾವೆ, ಎಷ್ಟೋ ನಿಜಾಂಶಗಳಿದ್ದಾವೆ. ಅದನ್ನೆಲ್ಲ ತಿಳ್ಕೊಳ್ಳುವಂಥ ಶಕ್ತಿ ನಮಗಿಲ್ಲ. ಹೇಗೆ ಭಗವಂತನಿಗೆ ಮಾಡಿದಂತಹ ಆ ಒಂದು ಪ್ರಾಮಿಸ್, ನಾನು ಇದನ್ನು ಮಾಡ್ತೀನಿ ಅಂತ ಮಾಡಲಿಲ್ಲ ಅಂತ ಆದರೆ ಅದು ದೇವರಿಗೆ ನಾವು ಕೊಟ್ಟಂಥ ಕಮಿಟ್ಮೆಂಟ್, ಏನೋ ಲೋಪದೋಷ ಆಯಿತು, ಅದರಲ್ಲಿ ಭಗವಂತನ ಸೇವೆಯಲ್ಲಿ ಲೋಪದೋಷ ಆಯಿತು, ಅದಕ್ಕೆ ಏನೋ ಒಂದು ತೊಂದರೆ ಆಗ್ಬೋದು, ಈ ಥರ ಏನೋ ಒಂದು ಆಗುವ ಸಾಧ್ಯತೆಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದನ್ನು ನಾವು ಏನಾಗುತ್ತದೆ ಏನಾಗದೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಅದು ನಮ್ಮ ಊಹೆ ಆಗಿಬಿಡ್ತದೆ, ನಾವು ಊಹಿಸಬಾರ್ದು. ಹಾಗಾಗಿ ನಾವು ಭಗವಂತನಿಗೆ ಏನು ಸೇವೆಯನ್ನು ಮಾಡೋ ಆ ಕಮಿಟ್ಮೆಂಟನ್ನು ಮಾಡಬೇಕು, ಅದನ್ನು ಮಾಡ್ತಾ ಹೋಗಬೇಕು, ನಮ್ಮ ಕೈಲಾದಷ್ಟು ಮಾಡಬೇಕು. ಯಾಕೆಂದರೆ ಒಂದೊಂದು ಸಾರಿ ಜಗನ್ನಾಥ ದೇವಸ್ಥಾನ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಅವ್ರ ವಿಗ್ರಹವನ್ನೇ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಿಸಿದ್ರು ಒಂದೊಂದು ಸಾರಿ. ಅಯ್ಯೋ, ಓಕೆ. ಸೊ ರಥಯಾತ್ರೆಯನ್ನು ನಿಲ್ಲಿಸಬೇಕಾಗಿ ಬಂದಿತ್ತು. ಅಂದರೆ ಇದು 1000 ವರ್ಷಗಳಿಂದ ಬಂದಂಥ ಇತಿಹಾಸ. ಸುಮಾರು 5ನೇ ಶತಮಾನದಿಂದ 19ನೇ ಶತಮಾನದ ತನಕ ಸುಮಾರಿಗೆ 18 ಬಾರಿ ಜಗನ್ನಾಥ ದೇವಸ್ಥಾನದ ಮೇಲೆ ದಾಳಿಗಳಾಗಿದ್ದಾವೆ. ಹಾಗಾಗಿ ಅದನ್ನು ಭಗವಂತನಿಗೆ ಏನಂತಾರೆ ಅಂದರೆ, ಅವನು ಭಕ್ತರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾನೆ ಅಂತ. ಅವನನ್ನು ಭಾವಗ್ರಾಹಿ ಜನಾರ್ದನ ಅಂತ ಕರೀತಾರೆ. ಅಂದರೆ ನಮ್ಮ ಕೃಷ್ಣನಿಗೆ ಅರ್ಥ ಆಗ್ತದೆ ನಾವು ಎಷ್ಟು ಸೇವಿಸ್ತೇವೆ, ನಮಗೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ನೋಡಿ, ನೀವು ಎಷ್ಟು ದಾನ ಮಾಡಿದ್ದೀರಾ ಅಂತ ದೇವರು ನೋಡೋದಿಲ್ಲ, ನೀವು ನಿಮಗೆ ಎಷ್ಟು ಇಟ್ಕೊಂಡಿದ್ದೀರಾ ಅಂತ ನೋಡ್ತಾರೆ. 10 ರೂಪಾಯಿ ಇರೋನು 5 ರೂಪಾಯಿ ಹಾಕಿದ್ರೆ ಅದು ದಾನ. ಅದಕ್ಕೊಂದು ಕಥೆ ಇದೆ. ಕೃಷ್ಣ ಒಂದು ಸರಿ ಹಸ್ತಿನಾಪುರಕ್ಕೆ ಬಂದಿರ್ತಾನೆ. ಅಲ್ಲಿ ಕೃಷ್ಣ ವಿದುರನ ಮನೆಗೆ ಬರ್ತಾನೆ. ವಿದುರ ಅತ್ಯಂತ ಬಡತನದಲ್ಲಿ ಜೀವನ ಮಾಡ್ತಾ ಇದ್ದ. ಅಂದ್ರೆ ಮಂತ್ರಿ ಆಗಿದ್ರು ಕೂಡ ತನ್ನ ಜೀವನದಲ್ಲಿ ತುಂಬಾ ಸಿಂಪಲ್ ಆಗಿದ್ದ. ಕೃಷ್ಣ ತನ್ನ ಮನೆಗೆ ಬಂದಿದ್ದಾನೆ ಅಂತ ಸಂತೋಷದಲ್ಲಿ ಅವನು ಕೃಷ್ಣನ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಏನು ಕೃಷ್ಣನಿಗೆ ಏನಾದ್ರು ಕೊಡ್ಬೇಕಲ್ಲ, ಹಾಗೆ ಬಾಳೆಹಣ್ಣು ಇತ್ತಂತೆ. ಬಾಳೆಹಣ್ಣನ್ನು ತೆಗೆದು ಸಿಪ್ಪೆ ತೆಗೆದು ಕೃಷ್ಣನಿಗೆ ಕೊಡ್ತಾ ಇದ್ದಾನೆ. ಆದರೆ ಕೊಡುವಂತ ಆ ಒಂದು ಕೃಷ್ಣ ಬಂದಿದ್ದಾನೆ ಅನ್ನುವಂತ ಒಂದು ಸಂತೋಷದಲ್ಲಿ ಹಣ್ಣನ್ನು ಬಿಸಾಕಿ ಸಿಪ್ಪೆಯನ್ನು ಕೃಷ್ಣ ಸಿಪ್ಪೆಯನ್ನು ತಿಂತಾ ಇದ್ದಾನೆ. ಈ ಕತೆ ಯಾಕೆ ಹೇಳ್ತೀವಿ ಅಂದ್ರೆ, ಅವನದು ಸಿಪ್ಪೆಯ ಹಣ್ಣ ಅಂತ ನೋಡ್ತಾ ಇಲ್ಲ, ವಿದುರನ ಭಾವನೆಯನ್ನು ನೋಡ್ತಾ ಇದ್ದಾನೆ ಅಂತ. ಹಾಗೆ ಕೃಷ್ಣ ಭಕ್ತರ ಭಾವನೆಯನ್ನು ನೋಡ್ತಾ ಇದ್ದಾನೆ, ಎಷ್ಟು ತಾವು ಕೊಟ್ಟಿದ್ದೀವಿ, ಎಷ್ಟು ನಮಗೋಸ್ಕರ ನಾವು ಇಟ್ಕೊಂಡಿದ್ದೀವಿ ಅಂತ. ಹಾಗಾಗಿ ಅದೇನು ಧ್ವಜವನ್ನ ಪ್ರತಿ ದಿವಸ ನಾವು ಅದನ್ನು ಬದಲಿಸ್ತೇವೆ ಅಂತ ಅವರೇನು ಪ್ರಾಮಿಸ್ ಮಾಡಿದ್ದಾರೆ, ಅವರ ಜೀವನದಲ್ಲಿ ಅವರ ಜೀವಕ್ಕಿಂತ ಹೆಚ್ಚು ಆ ಪ್ರಾಮಿಸನ್ನು ಅವ್ರು ಫಾಲೋ ಮಾಡಬೇಕು. ಒಂದು ವೇಳೆ ಅಷ್ಟು ಮಾಡಿಯೂ ಆಗಲಿಲ್ಲ, ಯಾರ್ದು ದಾಳಿಯಾಗಿದೆ ಏನೋ, ಆದರೆ ಭಗವಂತ ಅದನ್ನು ಅರ್ಥ ಮಾಡಿಕೊಳ್ತಾನೆ ಅನ್ನೋದು ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್. ಇತ್ತೀಚೆಗಷ್ಟೇ ನಾವು ನ್ಯೂಸಲ್ಲೆಲ್ಲ ನೋಡಿದ್ವಿ, ಆ ಬಾವುಟ ಅಥವಾ ಧ್ವಜದ ಒಂದು ಭಾಗವನ್ನ ಪಕ್ಷಿಯೊಂದು ಬಂದು ಕಿತ್ಕೊಂಡು ಹೋಗಿತ್ತು ಅಂತ. ಇದು ಏನೋ ಒಂದು ನಡೆಯುತ್ತೆ ಅನ್ನೋದರ ಮುನ್ಸೂಚನೆ ಅಂತೆಲ್ಲ ಹೇಳ್ತಿದ್ರು. ಅದಾಗಿ ಸ್ವಲ್ಪ ದಿನಕ್ಕೇನೆ ಕಾಶ್ಮೀರದಲ್ಲಿ ಒಂದು ಘಟನೆ ನಡೆಯುತ್ತೆ, ಮತ್ತೆ ಭಾರತ ಪಾಕಿಸ್ತಾನ ವಿರುದ್ಧದ ಒಂದು ಯುದ್ಧದ ಹಂತ ತಲುಪ್ತೀವಿ, ಇದೆಲ್ಲ ನಡೆಯುತ್ತೆ. ಸೊ ಅದರ ಸೂಚನೆ ಆಗಿತ್ತಾ ಅದು, ಅಥವಾ ನಿಜಾನ ಆ ಥರ ಏನಾದ್ರು ನಡೆದ್ರೆ ಹಾಗಾಗತ್ತಾ ಅಂತ? ಒಂದು ನಾವು ಅರ್ಥ ಮಾಡಿಕೊಳ್ಬೇಕು, ಜಗನ್ನಾಥ ಜಗತ್ತಿನ ನಾಥ, ಭಾರತಕ್ಕೆ ಮಾತ್ರ ಅಲ್ಲ, ಅವನಿಡೀ ಜಗತ್ತಿಗೆ ನಾಥ.
ಹ್ಮ್. ಇಡೀ ಜಗತ್ತಿನ ಎಲ್ಲ ಚರಾಚರ ಎಲ್ಲ ಜೀವರಾಶಿಗಳು ಆತನೇ ಭಗವಂತ. ಹ್ಮ್. ಹಾಗೆ ಒಂದಷ್ಟು ಸೂಚನೆಗಳು, ಹ್ಮ್. ಅದಕ್ಕೆ ಅಪಶಕುನಗಳು ಅಂತ ಕರೀತಾರೆ. ಹ್ಮ್. ಅದೊಂದು ಅಪಶಕುನಗಳು, ಶುಭ ಶಕುನಗಳು, ಇದೆಲ್ಲ ಒಂದಷ್ಟು ಶಾಸ್ತ್ರದಲ್ಲಿ ಪಂಚಾಂಗಗಳಲ್ಲಿ ಬರ್ತದೆ. ಹ್ಮ್. ಅದನ್ನು ತಿಳಿದವರು ಜ್ಞಾನಿಗಳು ಅದನ್ನು ಯಾವುದು ಶುಭ ಶಕುನ ಅಪಶಕುನ ಶಾಸ್ತ್ರದ ಮುಖೇನ ಅದನ್ನು ನೋಡಬೇಕೇ ವಿನಃ ಹ್ಮ್. ನಾವು ನಮ್ಮ ಊಹೆಗೆ ಸಂಬಂಧಪಟ್ಟಾಗೆ ಅದನ್ನು ನೋಡುವುದು ಸರಿಯಲ್ಲ. ಹ್ಮ್. ಇರಬಹುದು, ಖಂಡಿತವಾಗಿಯೂ ಏನೋ ಒಂದು ಪಕ್ಷಿ ಬಂದು ಆ ಒಂದು ಧ್ವಜವನ್ನು ತಗೊಂಡು ಹೋಗಿದ್ರೆ ಅದು ಅಪಶಕುನನೇ ಇರಬಹುದು. ಆದರೆ ಅದನ್ನು ನಾವು ಪರಿಕಲ್ಪನೆ ಮಾಡಿಕೊಳ್ಬಾರ್ದು. ಅದು ಶಾಸ್ತ್ರದಿಂದ ನಮ್ಮ ತಿಳಿದವರಿಂದ ಅದು ಬರಬೇಕು ಅನ್ನೋದು ಅತ್ಯಂತ ಪ್ರಾಮುಖ್ಯವಾದದ್ದು. ಹ್ಮ್. ಜಗತ್ತಿನದಾದಂತಹ ಜಗನ್ನಾಥ ಯಾವತ್ತೂ ಒಳ್ಳೆಯದನ್ನೇ ಮಾಡ್ತಾನೆ. ಹ್ಮ್. ಈ ಥರ ಏನಾದರೂ ಅಪಶಕುನದ ಸೂಚನೆಯನ್ನು ಕೊಟ್ಟಿದ್ರೆ ಅದು ನಮ್ಮ ಉದ್ಧಾರಕ್ಕಾಗಿ ಕೊಡ್ತಾನೆ. ಹ್ಮ್. ನೀವು ಧರ್ಮದ ಪರಿಪಾಲನೆ ಮಾಡ್ತಾ ಇಲ್ಲ, ಧರ್ಮದ ಪರಿಪಾಲನೆಯನ್ನು ಸರಿಯಾಗಿ ಮಾಡಿ. ಕಲಿಯುಗದಲ್ಲಿ ಕಷ್ಟಗಳು ಬರ್ತದೆ, ಅದರ ಪರಿಹಾರಕ್ಕಾಗಿ ನೀವು ಧಾರ್ಮಿಕರಾಗಿ ಒಳ್ಳೆಯ ಕೆಲಸವನ್ನು ಮಾಡಿ ಅನ್ನುವ ಸೂಚನೆಯೂ ಅದು ಇರಬಹುದು. ನಾವು ಅದನ್ನು ಆ ಒಂದು ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಇದರಿಂದ ನಾನು ಇನ್ನೂ ಭಗವಂತನಿಗೆ ಸೇವೆಯನ್ನು ಮಾಡಬೇಕು ಅನ್ನುವ ಮುನ್ಸೂಚನೆಯನ್ನು ಪಡ್ಕೊಳ್ಬೇಕು. ಹಾಗೂ ಏನಾದರೂ ಅಪಶಕುನ ಇದ್ದರೆ ಅದು ಭಗವಂತನೇ ಅದನ್ನು ಪರಿಹಾರ ಮಾಡಬೇಕು ಇರೋದ್ರಿಂದ ನಾವು ಭಗವಂತನಿಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ಬೋದು. ಆ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹೇಗೆ ಹಾರುತ್ತೆ ಅಂತ? ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್, ಪ್ರಾಮುಖ್ಯವಾದ ಪ್ರಶ್ನೆ. ಇದು ಹೌದು, ನಿಜ. ಧ್ವಜವು ವಿರುದ್ಧ ದಿಕ್ಕಿನಲ್ಲಿ, ಬೇರೆ ಧ್ವಜ ನೋಡಿದರೆ ಈ ಒಂದು ದಿಕ್ಕಿನಲ್ಲಿ ಹಾರ್ತಾ ಇದೆ, ಇದು ಇನ್ನೊಂದು ದಿಕ್ಕಿನಲ್ಲಿ ಹಾರ್ತದೆ. ಇದಕ್ಕೆ ಒಂದು ಕಾರಣ ವಾಸ್ತುಶಿಲ್ಪ. ಆ ವಾಸ್ತುಶಿಲ್ಪ, ಅದರ ಶಿಖರ, ಅದರ ರಚನೆ ಯಾವ ಥರ ಇದೆ ಅಂದರೆ ಅದು ಗಾಳಿ ಹೀಗೆ ಹೋಗಿ ಸುತ್ತುವರ್ಕೊಂಡು ವಾಪಸ್ ಹಿಂದೆ ಬರ್ತದೆ ಅಂತ. ಅದಕ್ಕೆ ವಿಜ್ಞಾನಿಗಳು ಅದಕ್ಕೊಂದು ಏನೋ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಈ ಒಂದು ರೀತಿಯಿಂದ ಗಾಳಿಯ ಸುತ್ತುವರಿಕೆಯಿಂದ ಅದು ಆಗ್ತದೆ ಅಂತ. ಈಗ ನಾವು ಅದರಲ್ಲಿ ನೋಡಬೇಕಾದದ್ದೇನೆಂದರೆ ಆ ಗಾಳಿಯ ಸುತ್ತುವರಿಕೆ ಇರ್ಬೋದು, ಶಿಖರದ ರಚನೆ ಇರ್ಬೋದು, ಅದೆಲ್ಲವನ್ನ, ಆ ಜ್ಞಾನವನ್ನು ಅದನ್ನು ಮಾಡಿಸಿದ್ದು ಭಗವಂತ. ಇದು ನಿಜ. ಅದರ ಧ್ವಜ ಇನ್ನೊಂದು ಕಡೆಗೆ ಹಾರ್ತಾ ಇದೆ. ಆ ವಿಶೇಷವಾದಂತಹ ಆ ಒಂದು ಸಂಗತಿಯನ್ನು, ಅಂತಹ ಒಂದು ಧ್ವಜ ಹಾರುವಿಕೆಯನ್ನು ಸೃಷ್ಟಿ ಮಾಡಿದ್ದು ಭಗವಂತ. ಇವತ್ತು ನಾನು ಆಗಲೇ ಹೇಳಿದಾಗೆ ವಿಜ್ಞಾನಿಗಳು 19ನೇ ಶತಮಾನದಲ್ಲಿ ಹೇಳಿರ್ಬೋದು. ಕಾರ್ಮ್ಯಾನ್ ವಾರ್ಟೆಕ್ಸ್ ಅಂತ ಒಬ್ಬ ವಿಜ್ಞಾನಿ, ಅವನು ಹೇಳಿದ ಕಾರ್ಮ್ಯಾನ್ ವಾರ್ಟೆಕ್ಸ್ ಥಿಯರಿ, ಇದರಿಂದ ಆ ಗಾಳಿ ಹೀಗೆ ಹೋಗ್ತದೆ ಹಾಗೆ ಹೋಗ್ತದೆ ಅಂತ. ಆದರೆ ಅವನು ಹುಟ್ಟಿದ 19ನೇ ಶತಮಾನದಲ್ಲಿ, ಧ್ವಜ ಹಾಗೆ 1000 ವರ್ಷದಿಂದ ಹಾರ್ತಾ ಇದೆ. ಅದು ಭಗವಂತನು ಮಾಡಿದಂತಹ ಸೃಷ್ಟಿ. ಆ ಸೃಷ್ಟಿಯಲ್ಲಿ ಇಂತಹ ವಿಚಿತ್ರಗಳು, ವಿಸ್ಮಯಗಳನ್ನು ನಾವು ನೋಡ್ಬೋದು. ಅದನ್ನು ತೋರಿಸ್ತಾ ಇದ್ದಾನೆ ಭಗವಂತ ಸಾಕ್ಷಾತ್ತಾಗಿ ಅಂತ ನಾವು ಇದನ್ನು ತಿಳ್ಕೊಳ್ಬೋದು. ದೇವಸ್ಥಾನದ ಹೊರಭಾಗದಲ್ಲಿ ಸಮುದ್ರ ಇದೆ. ಆ ಸಮುದ್ರದ ಅಲೆಗಳ ಶಬ್ದ ದೇವಸ್ಥಾನದ ಒಳಗೆ ಕೇಳೋದಿಲ್ಲ ಅಂತ ಕೂಡ ಹೇಳ್ತಾರೆ, ಹೌದಾ? ಇದು ನಿಜ. ಯಾಕೆಂದರೆ ಆ ವಾಸ್ತುಶಿಲ್ಪ, ಆ ದೇವಸ್ಥಾನದ ವಾಸ್ತುಶಿಲ್ಪ ಯಾವ ಥರ ಮಾಡಿದ್ದಾರೆ ಅಂದರೆ, ಯಾವುದೇ ದೇವರ ಸೇವೆಯಲ್ಲಿ ಯಾವುದೇ ರೀತಿಯಾದಂತಹ ಅಲ್ಲಿ ಡಿಸ್ಟರ್ಬೆನ್ಸ್ಗಳು ಬರಬಾರ್ದು, ಶಬ್ದಗಳು ಬರಬಾರ್ದು. ಆ ರೀತಿಯಲ್ಲಿ ಅಷ್ಟು ಹಿಂದಿನ ಕಾಲದಲ್ಲಿ ನಾಜೂಕಾಗಿ ಆ ಒಂದು ಅಚ್ಚುಕಟ್ಟಾಗಿ ಆ ವಾಸ್ತುಶಿಲ್ಪವನ್ನು ಮಾಡಿದ್ದಾರೆ. ಇವತ್ತಿಗೂ ಕೂಡ ಹೊರಗಿನ ಶಬ್ದ ಬಾರದೇ ಇರುವುದು, ಗಾಳಿಯ ಚಲನೆ ಇರ್ಬೋದು, ಆ ದೇವಸ್ಥಾನ ಪ್ರಾಂಗಣದಲ್ಲಿ ಮಾಡುವಂಥ ಗಾಳಿಯ ಚಲನೆ, ಇದೆಲ್ಲವೂ ಕೂಡ ವಿಶೇಷವಾಗಿ. ಇನ್ನೊಂದು ಆ ಸೂರ್ಯನ ನೆರಳು ಬೀಳದೇ ಇರತಕ್ಕಂಥದ್ದು, ಗೋಪುರದ ನೆರಳು ಅಲ್ಲಿ ಕೆಳಗಡೆ ಬೀಳದೇ ಇರುವಂಥದ್ದು, ಅದು ಒಂದೊಂದು ಸರಿ ಬೀಳ್ತದೆ, ಒಂದೊಂದು ಸರಿ ಬೀಳೋದಿಲ್ಲ, ಅದೊಂದೊಂದು ಆ್ಯಂಗಲಲ್ಲಿ ಬೀಳ್ತದೆ. ಹಾಗೆ ಈ ಎಲ್ಲವೂ ಕೂಡ ಅಲ್ಲಿಯ ವಿಶೇಷವಾದ ವಾಸ್ತುಶಿಲ್ಪವನ್ನು ಹೇಳುತ್ತೆ. ಹಿಂದಿನ ಕಾಲದ ಆ ಒಂದು ನಮ್ಮ ಸನಾತನ ಧರ್ಮೀಯರ ಹಿಂದಿನ ಕಾಲದಲ್ಲಿ ಇದ್ದಂತಹ ತಂತ್ರಜ್ಞಾನದ ಬಗ್ಗೆ ಹೇಳುತ್ತೆ. ಇದಕ್ಕೆಂತೆಲ್ಲ ಮಿಗಿಲಾಗಿ ಭಗವಂತನ ಸೃಷ್ಟಿಯ ವಿಚಿತ್ರವನ್ನು, ವಿಸ್ಮಯವನ್ನು ನಮಗೆ ಅದು ತೋರಿಸುತ್ತೆ. ಪುರಿ ಜಗನ್ನಾಥ ಹಾಗೆ ಹನುಮಂತನಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಥೆ ಇದೆ ಪುರಾಣದಲ್ಲಿ ಅಂತ ಹೇಳ್ತಾರೆ, ಹೌದಾ? ಆ ಕಥೆ ಹೇಳ್ಬೋದಾ? ನೀಲಾದ್ರಿ ಪರ್ವತದಲ್ಲಿ ನೀಲಮಾಧವ, ಆಗ ನಾನು ಹೇಳಿದಾಗೆ ನೀಲಮಾಧವನ ಹತ್ರ ಒಂದು ದಿವಸ ಹನುಮಂತ
ಆಂಜನೇಯ ದೇವರು ಹನುಮಂತ ಹೋಗಿ ಕೇಳ್ತಾನಂತೆ, ನನಗೆ ನಿನ್ನ ಸೇವೆ ಮಾಡುವಂಥ ಅವಕಾಶ ಕೊಡಬೇಕು ಅಂತ. ಅದಕ್ಕೆ ಮುಂದೆ ಜಗನ್ನಾಥನಾಗಿ ನಾನು ಪ್ರಕಟಗೊಂಡಾಗ ನನ್ನ ಸೇವೆಯಲ್ಲಿ ನಾನು ನಿನ್ನನ್ನು ತೊಡಗಿಸ್ತೀನಿ ಅಂತ ಕೃಷ್ಣ ಜಗನ್ನಾಥ ಆವಾಗ ಭಗವಂತ ಹನುಮಂತನಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಆ ಆಶ್ವಾಸನೆಗೆ ಪೂರಕವಾಗಿ ಇವತ್ತು ಕೂಡ ಈ ಜಗನ್ನಾಥ ಮಂದಿರದಲ್ಲಿ ಸಿಂಹದ್ವಾರ ಅಂತ ಇದೆ, ಅಲ್ಲಿ ಬಡ ಹನುಮಾನ್ ಮಂದಿರ ಅಂತ ಕರೀತಾರೆ. ಭಗವಂತ ಆ ಕ್ಷೇತ್ರ ಪಾಲಕನಾಗಿ, ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬ ದಿಕ್ಪಾಲಕನಾಗಿ ಆ ಕ್ಷೇತ್ರವನ್ನ ರಕ್ಷಣೆ ಮಾಡುವ ಹೊಣೆಗಾರಿಕೆಯನ್ನು ತಗೊಂಡು ಭಗವಂತ ಹನುಮಂತ ಅಲ್ಲಿ ನಿಂತು ಭಗವಂತನ ಕ್ಷೇತ್ರ ಜಗನ್ನಾಥನ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಾನೆ ಅಂತ ಇವತ್ತು ಜನರು ಅಲ್ಲಿ ಹೋಗಿ ಪೂಜೆ ಪುರಸ್ಕಾರಗಳನ್ನು ಹನುಮಂತನಿಗೆ ಮಾಡ್ತಾರೆ. ಇನ್ನೂ ಒಂದು ಕಾಲದಲ್ಲಿ ಜೋರಾಗಿ ಸಮುದ್ರದ ಅಲೆಗಳು ಬರ್ತಾ ಇತ್ತಂತೆ. ಅದು ಭಗವಂತನ ಸೇವೆಗೆ, ಜಗನ್ನಾಥನ ಸೇವೆಗೆ ತೊಂದರೆಯನ್ನು ಕೊಡ್ತಾ ಇತ್ತು ಅಂತ. ಅದಕ್ಕೆ ದಾರಿಯ ಹನುಮಾನ್ ಅಂತ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಹನುಮಂತನನ್ನ ಪ್ರತಿಷ್ಠಾಪನೆ ಮಾಡಿದ್ರು ಸಮುದ್ರದ ಪಕ್ಕದಲ್ಲಿ. ಆಮೇಲೆ ಸಮುದ್ರವನ್ನ ಹನುಮಂತ ಶಾಂತಗೊಳಿಸಿದ ಅಂತ ಅಲ್ಲಿ ಪ್ರತೀತಿ. ಹಾಗೆ ಹನುಮಂತ ಸಮುದ್ರವನ್ನ ಶಾಂತಗೊಳಿಸಿ ಇಲ್ಲಿ ಜಗನ್ನಾಥನ ದೇವಸ್ಥಾನವನ್ನ ರಕ್ಷಣೆ ಮಾಡ್ತಾ ಭಗವಂತನಿಗೆ ಸೇವೆಯನ್ನ ಮಾಡ್ತಾ ಬಂದ ಎಲ್ಲ ಭಕ್ತರಿಗೂ ಹರಿಸ್ತಾ ಹನುಮಂತ ಅಲ್ಲಿ ನಿಂತಿದ್ದಾನೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಪೂರಿಯ ರಾಜ ಆ ಕ್ಷೇತ್ರವನ್ನೆಲ್ಲ ಒಂದು ಪೊರಕೆಯಿಂದ ಗುಡಿಸ್ತಾರೆ, ಸ್ವಚ್ಛ ಮಾಡ್ತಾರೆ, ಅದೊಂದು ಆಚರಣೆ ಇದೆ ಅಲ್ಲಿ ಅಂತ ಹೇಳ್ತಾರೆ, ಹೌದಾ? ಇದು ವಿಶೇಷ ಆಚರಣೆ. ಇದು ಪ್ರಾಮುಖ್ಯವಾಗಿ ಬರೋದು ರಥಯಾತ್ರೆಯ ಸಂದರ್ಭದಲ್ಲಿ. ಓಕೆ. ರಥಯಾತ್ರೆ ಇನ್ನೇನು ಹೊರಡಬೇಕು, ಭಗವಂತ ಹೋಗ್ತಾನೆ. ಇಷ್ಟು ದಿವಸ ನಾವೆಲ್ಲ ಓಡಾಡಿದಂತಹ ಜಾಗ ಇವತ್ತು ಭಗವಂತ ಹೋಗ್ತಾನೆ, ದೇವರು ಜಗನ್ನಾಥ ಹೋಗ್ತಾನೆ. ಸ್ವಚ್ಛಗೊಳಿಸ್ಬೇಕಲ್ವಾ? ಸ್ವಚ್ಛ ಯಾರು ಗೊಳಿಸ್ಬೇಕು? ಭಗವಂತನ ಮುಂದೆ ಎಲ್ಲರೂ ಚಿಕ್ಕವರೇ. ರಾಜನಿರ್ಬೋದು, ಸಾಮಾನ್ಯ ಮನುಷ್ಯ ಇರ್ಬೋದು, ಎಲ್ಲರೂ ಕೂಡ ಜೀವಾತ್ಮರೇ. ಭಗವಂತನ ಜೊತೆ ನಾವೆಲ್ಲ ವಿನಮ್ರವಾಗಿರಬೇಕು. ಹಾಗೆ ಆ ಒಂದು ಧರ್ಮವನ್ನ, ಆ ಒಂದು ಸಂದೇಶವನ್ನ ನಮಗೆ ತಲುಪಿಸಲಿಕ್ಕೆ ರಾಜರಾದವರು ಕೂಡ, ರಾಜನೂ ಕೂಡ ಹೇಗೆ ಇಂದ್ರದ್ಯುಮ್ನ ಭಗವಂತನನ್ನ ಕರೆಸಿಕೊಂಡ ಹಾಗೆ ಮುಂದೆ ಬಂದಂಥ ಎಲ್ಲ ರಾಜರು ಕೂಡ ಜಗನ್ನಾಥನ ಸೇವಕರಾಗಿ ರಾಜ್ಯಭಾರ ಮಾಡಿದ್ದಾರೆ. ಯಾರೋ ನಾನೇ ರಾಜ, ನಾನು ಭಗವಂತನಿಗಿಂತ ದೊಡ್ಡವನು ಅಂತ ಯೋಚನೆ ಮಾಡಲಿಲ್ಲ. ಅಲ್ಲಿ ಪ್ರತಿಯೊಬ್ಬ ರಾಜನೂ ಕೂಡ ನಾನು ಭಗವಂತನ ಸೇವಕನಾಗಿ ಭಗವಂತನ ಆಜ್ಞೆಯನ್ನು ನಾನು ಪರಿಪಾಲಿಸ್ತಾ ರಾಜರ್ಷಿಯಾಗಿ ಆ ರಾಜ್ಯಭಾರ ಮಾಡಿಕೊಂಡು ಹೋಗಿದ್ದಾರೆ. ಅದನ್ನು ನಾವು ಈ ಒಂದು ಆಚಾರದಲ್ಲಿ ನೋಡಬಹುದು. ಹೇಗೆ ದೇವರು ಇನ್ನೇನು ರಥಯಾತ್ರೆಯಲ್ಲಿ ಹೊರಡ್ತಾರೆ ಅಂದಾಗ ರಾಜನೇ ಸ್ವತಃ ಬಂದು ಇಡೀ ಆ ಒಂದು ಜಾಗವನ್ನು ಗುಡಿಸಿ ಸ್ವಚ್ಛಗೊಳಿಸ್ತಾನೆ. ಇದರಿಂದ ಎಲ್ಲರಿಗೂ ಸಂದೇಶವನ್ನು ಕಳಿಸೋದೇನೆಂದ್ರೆ ಎಲ್ಲರೂ ಕೂಡ ಭಗವಂತನ ಮುಂದೆ ಚಿಕ್ಕವರು, ಭಗವಂತನ ಸೇವೆಯನ್ನ ಮಾಡಿ ಮಾಡಿ ನಾವು ನಮ್ಮ ಜೀವನದ ಉನ್ನತಿಯನ್ನ ಕಾಣಬೇಕು ಅನ್ನುವ ಸಂದೇಶವನ್ನ ಇಲ್ಲಿ ಕೊಡ್ತಾರೆ. ಇಂದ್ರದ್ಯುಮ್ನ ರಾಜನ ವಂಶಸ್ಥರು ಈಗಲೂ ಆ ಕ್ಷೇತ್ರದಲ್ಲಿದ್ದಾರಾ? ಇಂದ್ರದ್ಯುಮ್ನ ರಾಜನ ವಂಶ ಬಹಳ ಕಷ್ಟ ಹೇಳೋದು. ಆದ್ರೆ ಆ ರಾಜವಂಶ ಇದೆ. ಮುಂದೆ ಬಂದಂತಹ ಅನಂಗ ಭೀಮದೇವ ರಾಜ, ಅದನ್ನು ಮುಂದೆ ಬಂದಂತಹ ಪ್ರತಾಪರುದ್ರರು, ಹೀಗೆ ಆ ರಾಜರ ವಂಶ ಇವತ್ತಿಗೂ ಕೂಡ ಆ ಪುರಿಯ ರಾಜರ ವಂಶ ಅಲ್ಲಿ ಪ್ರತಿ ಎಲ್ಲ ಆಗುವಂತಹ ಚಟುವಟಿಕೆಗಳಲ್ಲಿ, ದೇವರ ಆರಾಧನೆಯಲ್ಲಿ ಅವರಿಗೆ ಪ್ರಾಮುಖ್ಯವಾದ ಪಾತ್ರವನ್ನು ಇವತ್ತಿಗೂ ಕೊಡ್ತಾರೆ. ಗಜಪತಿ ಮಹಾರಾಜರು ಅಂತ ಇದ್ದಾರೆ, ಅವರು ಬಂದ ಮೇಲೇನೆ ಅಲ್ಲಿ ಪುರಿ ಜಗನ್ನಾಥ ರಥಯಾತ್ರೆ ಶುರು ಆಗ್ತದೆ. ಅವರು ಬಂದು ಗುಡಿಸ್ಲಿಕ್ಕುಂಟು, ಸಾಂಕೇತಿಕವಾಗಿ ಅವರು ಗುಡಿಸ್ತಾರೆ. ಅದಾದ ಮೇಲೆ ರಥಯಾತ್ರೆ ಶುರು ಆಗ್ತದೆ. ಸೊ ರಾಜಮನೆತನ ಇದೆ, ಹಲವಷ್ಟು ಮನೆತನಗಳು ಬಂದು ಹೋಗಿದ್ದಾವೆ. ಅಲ್ಲಿ ಬಂದಂತಹ ರಾಜಮನೆತನ ಯಾವತ್ತೂ ಜಗನ್ನಾಥನ ಸೇವಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಕ್ಷೇತ್ರದ ಮೇಲೆ ಸಾಕಷ್ಟು ಬಾರಿ ನೀವು ಆಗ್ಲೇ ಹೇಳಿದಾಗೇನೆ ದಾಳಿ ನಡೆದಿದ್ದುಂಟು. ಅಲ್ಲಿ ನಮ್ಮ ಅನಂತ ಪದ್ಮನಾಭ ಸ್ವಾಮಿಯ ಕ್ಷೇತ್ರದ ಹಾಗೆ ಸಾಕಷ್ಟು ಮೊತ್ತದ ಟ್ರೆಷರ್ ಎಲ್ಲ ಇದೆ ಅಂತೆಲ್ಲ ಹೇಳ್ತಾರೆ, ಇದೆಲ್ಲ ಹೌದಾ? ಖಂಡಿತ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಷ್ಟು ಅಲ್ಲಿ ನಿಧಿ ಇದೆ, ಟ್ರೆಷರ್ ಇದೆ ನಮಗೆ ಗೊತ್ತಿರೋ ವಿಚಾರ ಇಲ್ಲ. ಆದರೆ ಇಲ್ಲಿ ಸಂಪತ್ತು ಇದೆ, ಇಲ್ಲಿ ಜನರ ಶ್ರದ್ಧೆ ಇದೆ, ಸಂಪತ್ತು ಇದೆ ಅನ್ನೋದು ದಾಳಿಕೋರರು ಸದಾ ಸಂಚು ಮಾಡಿದ್ದಾರೆ ಇದರ ಮೇಲೆ. ಒಂದನೇದಾಗಿ ಇಷ್ಟು ದೊಡ್ಡ ದೇವಸ್ಥಾನ, ಸಾವಿರಾರು ಲಕ್ಷಾಂತರ ಜನರ ಶ್ರದ್ಧಾ ಕೇಂದ್ರ, ರಾಜ ಮಹಾರಾಜರು ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು. ಸ್ವತಃ ಭಗವಂತ ಅಷ್ಟು ಶ್ರದ್ಧೆ ಇರುವಂತಹ ಕೇಂದ್ರದಲ್ಲಿ ಖಂಡಿತವಾಗಿಯೂ ಸಂಪತ್ತಿದೆ ಅಂತ ದಾಳಿಕೋರರ ಒಂದು ಯೋಚನೆ. ಹಾಗಾಗಿ ಸದಾ ಅದರ ಮೇಲೆ ಸಂಪತ್ತಿಗೋಸ್ಕರ ದಾಳಿಯನ್ನ ಮಾಡಿದ್ದಾರೆ.
ಇನ್ನೊಂದು ಥರ ಶ್ರದ್ಧಾ ಕೇಂದ್ರವನ್ನು ಧ್ವಂಸ ಮಾಡಬೇಕು ಅನ್ನೋ ಯೋಚನೆಯಿಂದನೂ ದಾಳಿಯನ್ನು ಮಾಡಿದ್ದಾರೆ. ಆ ದಾಳಿಯ ಸಂದರ್ಭದಲ್ಲಿ ನಾವು ನೋಡಬೇಕು ಭಕ್ತರ ಮನೋಭಾವನೆ ಹೇಗಿತ್ತು ಅಂತ. ಅವರು ಸಂಪತ್ತಿನ ಬಗ್ಗೆ ಯೋಚನೆ ಮಾಡಲಿಲ್ಲ, ಅವರು ಭಗವಂತನ ಸೇವೆ ಮಾಡಬೇಕು ಅಂತ. ದಾಳಿ ಬರ್ತಾರೆ ಅಂತ, ದಾಳಿ ಆಗ್ತದೆ ಅಂತ ಆದಾಗ ಎಷ್ಟೊಂದು ಸಾರಿ ಭಗವಂತನ ವಿಗ್ರಹವನ್ನು ರಾತ್ರೋರಾತ್ರಿ ಸ್ಥಳಾಂತರ ಮಾಡೋದು, ಬೇರೆ ಕಡೆ ತರ್ಕೊಂಡು ಹೋಗೋದು, ಹೀಗೆ ದಾಳಿಯಿಂದ ರಕ್ಷಿಸ್ತಾ ಬಂದಿದ್ದಾರೆ ಜಗನ್ನಾಥನ ವಿಗ್ರಹವನ್ನು. ಎಲ್ಲ ಸರಿನೂ 18 ಸಾರಿ ದಾಳಿಗಳಾಗಿದೆ. 18 ಸಾರಿ ದಾಳಿಯಲ್ಲಿ ಕೂಡ ಭಗವಂತನನ್ನ ವಿಗ್ರಹವನ್ನು ರಕ್ಷಿಸ್ತಾ ರಕ್ಷಿಸೋ ಸೇವೆಯನ್ನು ಭಗವಂತ ಕೊಟ್ಟಿದ್ದಾನೆ. ನಮ್ಮನ್ನೆಲ್ಲ ರಕ್ಷಿಸೋದು ಭಗವಂತ, ಅವನನ್ನು ನಾವೇನು ರಕ್ಷಿಸೋದು? ಆದರೆ ಆ ಸೇವೆಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಹೇಗೆ ಯಶೋದೆ ಕೃಷ್ಣನನ್ನ ಮಗ ಅಂತ ತಿಳಿದು ಹೇಗೆ ಸೇವೆಯನ್ನು ಮಾಡ್ತಿದ್ದಾಳೆ. ಆಡಿಸಿದಳು ಯಶೋದೆ ಜಗದೋದ್ಧಾರನ ಮಗನೆಂದು ತಿಳಿದು ಹೇಗೆ ಅವಳು ಹಾಗೆ ಭಗವಂತ ಕೃಷ್ಣ ಪ್ರತಿ ದಿವಸ ಲೀಲೆಯನ್ನು ಮಾಡ್ತಾ ಇದ್ದಾನೆ ಜಗನ್ನಾಥಪುರಿನಲ್ಲಿ. ಆ ಲೀಲೆಗಳಲ್ಲಿ ಒಂದು ಭಕ್ತರಿಗೊಂದು ಅವಕಾಶ, ಇಷ್ಟು ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ, ನೀವು ನನ್ನನ್ನು ಇವತ್ತು ರಕ್ಷಣೆ ಮಾಡಿ ಅಂತ. ಹಾಗೆ ದಾಳಿಯಾದ ಸಂದರ್ಭದಲ್ಲಿ ಎಷ್ಟೋ ಸರಿ ಭಕ್ತರು ಈ ಥರ ಕಷ್ಟಪಟ್ಟು ರಕ್ಷಣೆಯನ್ನು ಮಾಡಿದ್ದಾರೆ, ಸಂಪತ್ತನ್ನು ದೋಚಿದ್ದಾರೆ. ಒಂದೊಂದು ಸರಿ ಎಷ್ಟು ಸಂಪತ್ತು ಇವತ್ತಿಗೂ ಇದೆ, ಅದು ಎಷ್ಟಿದೆ ಏನಿದೆ ಅನ್ನೋದು ಅದು ಯಾರಿಗೂ ಗೊತ್ತಿಲ್ಲದಂಥ ವಿಚಾರ. ಇಂಥ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ನಮ್ಮ ಚೈತನ್ಯ ಮಹಾಪ್ರಭುಗಳು ಸುಮಾರು ವರ್ಷಗಳ ಕಾಲ ಇದ್ದು ಸೇವೆ ಸಲ್ಲಿಸಿದ್ದಾರೆ ಅಂತ ನಾವೆಲ್ಲ ಕೇಳಿದ್ದೀವಿ. ಚೈತನ್ಯ ಮಹಾಪ್ರಭುಗಳ ಒಂದು ಪರಿಚಯ ಮತ್ತೆ ಅವರು ಪುರಿಯ ಕ್ಷೇತ್ರದಲ್ಲಿ ಮಾಡಿರುವಂಥ ಸೇವೆಗಳ ಬಗ್ಗೆ. ತುಂಬ ಸಂತೋಷ. ಭಾಗವತದಲ್ಲಿ ಕೃಷ್ಣವರ್ಣಂ ತುಷಾಕೃಷ್ಣಂ ಸಾಂಗಪಾಂಗೋ ಪಾರ್ಷದಂ ಯಜ್ಞೈ ಸಂಕೀರ್ತನೈ ಪ್ರಾಯೈ ಯಜಂತೆ ಸುಮೇಧಸಃ ಅಂತ ಒಂದು ಶ್ಲೋಕ ಇದೆ. ಅಂದರೆ ಕಲಿಯುಗದಲ್ಲಿ ಕೃಷ್ಣನು ಅಕೃಷ್ಣ ವರ್ಣದಲ್ಲಿ ಬರ್ತಾನೆ. ಕೃಷ್ಣನ ಬಣ್ಣ ಅಂದರೆ ಕಪ್ಪು. ಅಕೃಷ್ಣ ವರ್ಣದಲ್ಲಿ ಬಂದು ತನ್ನ ಜೊತೆಗಾರರ ಜೊತೆ ಸಾಂಗಪಾಂಗೋ ಪಾರ್ಷದಂ, ತಮ್ಮ ಸಂಗಪಾಂಗ ಎಲ್ಲರ ಜೊತೆ ಕೂಡಿ ಸಂಕೀರ್ತನ ಯಜ್ಞವನ್ನು ಮಾಡ್ತಾನೆ. ಭಗವಂತನೇ ಸ್ವತಃ ಬಂದು ಮಾಡ್ತಾನೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಾಗೆ ಬೇರೆ ಬೇರೆ ಪುರಾಣಗಳಲ್ಲಿ ಚೈತನ್ಯ ಮಹಾಪ್ರಭುಗಳ ಅವತಾರದ ಬಗ್ಗೆ ಉಲ್ಲೇಖವನ್ನು ನಾವು ನೋಡಿದ್ದೇವೆ. ಹಿರಣ್ಯವರ್ಣೋ ಹೇಮಾಂಘೋ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ, ಗೌರವರ್ಣದಲ್ಲಿ ಬರ್ತಾರೆ, ಸ್ವರ್ಣವರ್ಣದಲ್ಲಿ ಬರ್ತಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಹಾಗೆ ಶಾಸ್ತ್ರಗಳ ಉಲ್ಲೇಖದ ಪ್ರಕಾರ ಸುಮಾರು 500 ವರ್ಷಗಳ ಕೆಳಗೆ ಗಂಗಾ ನದಿಯ ತಟದಲ್ಲಿ ನವದ್ವೀಪ ಅನ್ನುವಂತಹ ಜಾಗದಲ್ಲಿ, ಇವತ್ತಿನ ಪಶ್ಚಿಮ ಬಂಗಾಳ, ಅಲ್ಲಿ ಚೈತನ್ಯ ಮಹಾಪ್ರಭುಗಳ ಅವತಾರ ಆಗ್ತದೆ. ಅವರ ಅವತಾರ ಆಗಿ ಚಿಕ್ಕ ಮಗು ಇರುವಾಗಲೇ, ಇನ್ನೇನು ಮಾತಾಡಲಿಕ್ಕೆ ಶುರು ಮಾಡಲಿಲ್ಲ ಅನ್ನುವ ಚಿಕ್ಕ ಮಗು ಆಗಿರಲೇ ಜನಗಳ ಬಾಯಿಯಲ್ಲಿ ಹರಿನಾಮ ಸಂಕೀರ್ತನೆಯನ್ನು ಹೇಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ಟ್ರಿಕ್ ಮಾಡ್ತಾ ಇದ್ರಂತೆ ಅವರು, ಜೋರಾಗಿ ಅಳೋದು, ಏನು ಮಾಡಿದರೂ ನಿಲ್ಲಿಸೋದಿಲ್ಲ. ಯಾವಾಗ ಜನರು ಹರಿನಾಮವನ್ನು ಸಂಕೀರ್ತನೆ ಮಾಡ್ತಾರೆ ಆವಾಗ ನಿಲ್ಲಿಸೋದು. ಹಾಗೆ ಚಿಕ್ಕ ಮಗುವಿನಿಂದಲೇ ಹರಿನಾಮ ಸಂಕೀರ್ತನೆಯನ್ನು ಶುರು ಮಾಡಿದಂತಹ ಭಗವಂತ ಚೈತನ್ಯ ಮಹಾಪ್ರಭುಗಳು ಪ್ರಚಾರ ಮಾಡ್ತಾ, ಅತ್ಯಂತ ಪಾಂಡಿತ್ಯ ಇದೆ ಅವರಿಗೆ. ಅವರು ಸಂಸ್ಕೃತ ಶಾಲೆಯನ್ನು ನಡೆಸ್ತಾ ಇದ್ರು, ಪಂಡಿತರು ಅವರು ಚೈತನ್ಯ ಮಹಾಪ್ರಭುಗಳು. ಸೊ ಅವರು ಸನ್ಯಾಸ ತಗೊಳ್ತಾರೆ, 24ನೇ ವಯಸ್ಸಿಗೆ ಸನ್ಯಾಸ ತಗೊಳ್ತಾರೆ. ಸನ್ಯಾಸವನ್ನು ಯಾಕೆ ತಗೊಳ್ತಾರೆ ಅಂದರೆ ಈ ಹರಿನಾಮವನ್ನು, ಭಗವಂತನ ನಾಮವನ್ನು ಪ್ರತಿ ಮನೆಗೂ ಪ್ರತಿ ಮನುಷ್ಯನಿಗೂ ತಲುಪಿಸ್ಬೇಕು ಅಂತ. ಯಜ್ಞೈ ಸಂಕೀರ್ತನೈ ಪ್ರಾಯೈ. ಭಾಗವತಮಲ್ಲಿ ಒಂದು ಸಂದೇಶ ಬರ್ತದೆ. ಪರೀಕ್ಷಿತ ಮಹಾರಾಜರು ಶುಕದೇವ ಗೋಸ್ವಾಮಿಗಳ ಹತ್ರ ಮುಂದೆ ಏನಾಗ್ತದೆ ಕಲಿಯುಗದಲ್ಲಿ ಅಂತ ಕೇಳ್ತಾ ಇರ್ತಾರೆ. ಶುಕದೇವ ಗೋಸ್ವಾಮಿಗಳು ಕಲಿಯುಗದಲ್ಲಿ ಬರುವಂತ ಎಲ್ಲ ಕಷ್ಟಗಳ ಬಗ್ಗೆ, ದುಶ್ಚಟಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಇದು ಹೇಳಿದ ಮೇಲೆ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ, ಕಲೇರ್ ದೋಷ ನಿಧೇರಾಜನ್ ಅಸ್ತಿ ಏಕ ಮಹಾನ್ ಗುಣ. ಕಲಿಯುಗದಲ್ಲಿ ಎಲ್ಲ ದೋಷಗಳಿದ್ರೂ ಕೂಡ ಒಂದು ಮಹಾಗುಣ, ಒಳ್ಳೆಯ ಕ್ವಾಲಿಟಿ ಇದೆ ಕಲಿಯುಗದಲ್ಲಿ, ಗುಣ ಇದೆ. ಅದೇನು ಅಂದರೆ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್. ಕೃಷ್ಣನ ಕೀರ್ತನೆಯಿಂದ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತದೆ. ದಾಸರು ಹೇಳಿದ್ದಾರೆ ನೋಡಿ, ಕಲಿಯುಗದಳು ಹರಿನಾಮವ ನೆನೆದರೆ ಕುಲಕೋಟೆಗಳು ಉದ್ಧರಿಸುವು ಅಂತ. ಹಾಗೆ ಆ ಹರಿನಾಮದ ಪ್ರಚಾರ ಆಗ್ತಾ ಇರಲಿಲ್ಲ. ಅದನ್ನು ಹೇಗೆ ಪ್ರಚಾರ ಮಾಡಬೇಕು,
ಅಂತ ಒಂದು ಭಕ್ತನಾಗಿ, ಭಕ್ತ ರೂಪಕಂ, ಭಕ್ತರ ರೂಪದಲ್ಲಿ ಭಗವಂತ ಬಂದ. ಚೈತನ್ಯ ಮಹಾಪ್ರಭುಗಳು ದೇವರೇ ಆಗಿದ್ರು ಕೂಡ ತಾವು ಭಕ್ತನ ರೂಪದಲ್ಲಿ ಬಂದರು. ಹೇಗೆ ಒಂದೊಂದು ಸರಿ ಶಾಲೆಯಲ್ಲಿ ಟೀಚರ್ ಮಕ್ಕಳಿಗೆ ಬರೀಲಿಕ್ಕಾಗೋದು ಅವ್ರ ಕೈಯನ್ನು ಹೀಗೆ ಬರಿಬೇಕು, ಹೀಗೆ ಬರಿಬೇಕು, ABCD ತೋರಿಸ್ತಾರೆ. ಅಂದ್ರೆ ಅವರು ABCD ಕಲಿತಾ ಇರೋದಲ್ಲ, ಅವರು ತೋರಿಸ್ತಾ ಇರೋದು ಹೇಗೆ ಮಾಡಬೇಕು ಅಂತ. ಹಾಗೇನೆ ಚೈತನ್ಯ ಮಹಾಪ್ರಭುಗಳು ಭಕ್ತರಿಗೆ ಕೃಷ್ಣನ ಭಕ್ತರಾಗೋದು ಹೇಗೆ, ಹರಿನಾಮ ಸಂಕೀರ್ತನೆಯನ್ನು ಮಾಡೋದು ಹೇಗೆ ಅಂತ ಪರಿಚಯ ಮಾಡಲಿಕ್ಕೆ ಅವತಾರ ಎತ್ತಿ ಬಂದರು ಅನ್ನೋದು ಅವರ ಸಂಕ್ಷಿಪ್ತವಾದ ಅವರ ಬ್ಯಾಕ್ಗ್ರೌಂಡ್. ಅವರು ಸನ್ಯಾಸವನ್ನು ತಗೊಂಡು ಪ್ರಥಮವಾಗಿ ಬರೋದು ಜಗನ್ನಾಥ್ಪುರಿಗೆ. ಹಾಗಾಗಿ ಜಗನ್ನಾಥ್ಪುರಿಗೂ ಗೌಡಿಯ ವೈಷ್ಣವರಿಗೂ ಅಲ್ಲಿ ಏನೋ ಒಂದು ವಿಶೇಷವಾದಂತಹ ಸಂಬಂಧ. ಚೈತನ್ಯ ಮಹಾಪ್ರಭುಗಳು ಒಟ್ಟು 48 ವರ್ಷ ಪ್ರಕಟ ಲೀಲೆಯನ್ನ ಮಾಡಿದ್ರು. ಆ 48 ವರ್ಷದಲ್ಲಿ 18 ವರ್ಷ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥ್ಪುರಿಯಲ್ಲೇ ಇದ್ರು. ಜಗನ್ನಾಥ್ಪುರಿಯಲ್ಲಿ ಅನೇಕ ಲೀಲೆಗಳನ್ನು ಅವರು ಮಾಡಿದ್ರು. ಇವತ್ತಿಗೂ ಕೂಡ ಚೈತನ್ಯರ ಲೀಲಾ ಸ್ಥಳಿಗಳು ಜಗನ್ನಾಥಪುರಿನಲ್ಲಿ ಅನೇಕ ಇದ್ದಾವೆ. ಪ್ರತಿ ಜಗನ್ನಾಥನ ನೈವೇದ್ಯ ಇರ್ಬೋದು, ಕೀರ್ತನೆ ಇರ್ಬೋದು, ರಥಯಾತ್ರೆ ಇರ್ಬೋದು, ಆ ರಥಯಾತ್ರೆಗೆ ಬರುವಂತಹ ಭಕ್ತರ ಸಾಗರ ಇರ್ಬೋದು, ಜಗನ್ನಾಥನ ರಥಯಾತ್ರೆಗೆ ಮುಂಚೆ ಆಗುವಂತಹ ಮಂದಿರ ಮಾರ್ಜನಗಳಿರ್ಬೋದು, ಅದೆಲ್ಲದರಲ್ಲೂ ಚೈತನ್ಯರ ಲೀಲೆ ಇದೆ ಜಗನ್ನಾಥ್ಪುರಿನಲ್ಲಿ. ಅತ್ಯಂತ ಆಳವಾಗಿ ಚೈತನ್ಯರು ಜಗನ್ನಾಥ್ಪುರಿನಲ್ಲಿ ತಮ್ಮ ಇರುವಿಕೆಯನ್ನು ತೋರಿಸಿಕೊಟ್ಟಿದ್ದಾರೆ. ಪುರಿಯ ಜಗನ್ನಾಥ ಮಂದಿರದ ಬಗ್ಗೆ, ಜಗನ್ನಾಥನ ಬಗ್ಗೆ ಎಷ್ಟೊಂದು ವಿಚಾರಗಳನ್ನ ಈ ಎಪಿಸೋಡ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ರಥಯಾತ್ರೆ ಬಗ್ಗೆ, ವಿಶ್ವವಿಖ್ಯಾತ ರಥಯಾತ್ರೆ ಬಗ್ಗೆ, ಆ ಆಚರಣೆಗಳ ಬಗ್ಗೆ, ಅಲ್ಲಿ ನಡೆಯುವಂಥ ವಿಶೇಷ ಉತ್ಸವಗಳ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ದಯಮಾಡಿ ನಮಗೆ ವಿಶೇಷ ವಿಚಾರಗಳನ್ನ ತಿಳಿಸ್ಕೊಡ್ಬೇಕು. ಖಂಡಿತ. ಹರೇ ಕೃಷ್ಣ. ನಮಸ್ತೆ. ತುಂಬಾ ದೊಡ್ಡದಾದಂತಹ ವಿಗ್ರಹ ಜಗನ್ನಾಥ್, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಅದನ್ನು ಹಿಡ್ಕೊಳ್ಳಿಕ್ಕೆ ಒಂದು 20 ಮಂದಿ 30 ಮಂದಿ ಬೇಕು. ಅದು ಜಗನ್ನಾಥ ತನ್ನ ಇಚ್ಛೆಯಂತೆ ಬರ್ತಾನೆ, ಕರ್ಕೊಂಡು ಹೋಗ್ತಾರೆ. ಅವರ ಕೈಯಲ್ಲಿ ಇರೋದಿಲ್ಲ, ಅದು ದೇವರು ನಿರ್ಧಾರ ಮಾಡ್ತಾನೆ ಅದನ್ನು ಎಷ್ಟು ಸ್ಪೀಡಾಗಿ ಹೋಗ್ಬೇಕು, ಹೇಗೆ ಹೋಗಬೇಕು, ಎಲ್ಲಿ ನಿಲ್ಬೇಕು, ಎಷ್ಟೊತ್ತಿಗೆ ರಥಕ್ಕೆ ಹತ್ತಬೇಕು. ಈ ರಥಯಾತ್ರೆಯ 3 ರಥಗಳಿಗೂ ಒಂದೊಂದು ಹೆಸರಿದೆ ಅಂತ ಹೇಳ್ತಾರೆ. ಹಾಗೇನೆ 3 ರಥಕ್ಕೂ ಬೇರೆ ಬೇರೆ ಬಣ್ಣಗಳಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಯಾರು ಜಗನ್ನಾಥರನ್ನ, ಬಲದೇವರನ್ನ, ಸುಭದ್ರರನ್ನ ಸೋನಾವೇಶದಲ್ಲಿ ನೋಡ್ತಾರೆ ಅವರೆಲ್ಲ ಇಷ್ಟಾರ್ಥ ಸಿದ್ಧಿ ಹಾಗೂ ಮೋಕ್ಷ ಅವರಿಗೆ ಲಭಿಸ್ತದೆ ಅಂತ ಹೇಳ್ತಾರೆ. ಜಗನ್ನಾಥನ ರಥ 45 ಅಡಿ ಎತ್ತರ, ಅದಕ್ಕೆ 16 ಚಕ್ರಗಳು. ಅದು ಒಂದು ಚಕ್ರ ನಮ್ಮ ಹೈಟಿಗಿಂತ ಜಾಸ್ತಿ ಇರ್ತದೆ. ಅಷ್ಟು ದೊಡ್ಡ 16 ಚಕ್ರ, 45 ಅಡಿ ಎತ್ತರದ ರಥ. ಲಕ್ಷ್ಮೀ ದೇವಿಗೆ ಒಂದಷ್ಟು ದಿವಸ ಜಗನ್ನಾಥ ಹೋಗಿ ಆದ್ಮೇಲೆ 5 ದಿವಸ ಆಗ್ತದೆ ಪಂಚಮಿ. ಅಲ್ಲಿ ಅವಳಿಗೆ ಸಿಟ್ಟು ಬರ್ತದಂತೆ, ಹಿಂಗ ಹೋಗ್ಬಿಟ್ಟೆ ಹೇಳಲೇ ಇಲ್ಲ. ರಥಯಾತ್ರೆ ಹೋಗ್ತಾ ಇರುವಾಗ ಅದು ಒಂದೊಂದು ಸರಿ ನಿಂತು ಹೋಗ್ಬಿಡುತ್ತೆ, ಮುಂದೆ ಹೋಗೋದಿಲ್ಲ, ಎಷ್ಟು ಹೇಳಿದ್ರೂ ಹೋಗೋದಿಲ್ಲ. ಇದು ಅತ್ಯಂತ ದೊಡ್ಡ ರಥ, ಒಂದೊಂದು ರಥ 45 ಫೀಟ್ ಎತ್ತರ, ದೊಡ್ಡದಾದಂತ ಜನ ಎಷ್ಟು ಹೇಳಿದ್ರೂ ಮುಂದೆ ಹೋಗೋದಿಲ್ಲ. ಯಾವಾಗ ಜಗನ್ನಾಥನಿಗೆ ಹೋಗಬೇಕು ಅನ್ನಿಸ್ತದೆ ಆವಾಗ ಮುಂದೆ ಹೋಗ್ತದೆ. ಈ ಲೀಲೆಯನ್ನ ಇವತ್ತೂ ಕೂಡ ನಾವು ಜಗನ್ನಾಥ್ಪುರಿಯಲ್ಲಿ ನೋಡ್ಬೋದು. ಲಕ್ಷಾಂತರ ಮಂದಿ ಹೋಗ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಜಗನ್ನಾಥ ಅವರನ್ನ ಪರ್ಸನಲ್ ಆಗಿ ರೆಸಿಪ್ರೊಕೇಷನ್ ಮಾಡ್ತಾನೆ ಅನ್ನೋ ಅನುಭವ ನನಗೂ ಕೂಡ ಸ್ವತಃ ಜಗನ್ನಾಥ ರಥಯಾತ್ರೆಯಲ್ಲಿ ಆಗಿದೆ.